ಆತ್ಮೀಯ ವೀಕ್ಷಕರೇ, ಎಲ್ಲರಿಗೂ ಕೂಡ ಬೆಳದಿಂಗಳು ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಅಧ್ಯಾಯ 1 ಬಗ್ಗೆ ಇವತ್ತು ಚರ್ಚೆಯನ್ನು ಮಾಡೋಣ. ಇತಿಹಾಸದ ಪರಿಚಯ ನಿಮಗೆ ಗೊತ್ತಿರುತ್ತದೆ. ಜೊತೆಗೆ ಈ ಸಮಾಜ ಯಾವ ರೀತಿಯಾಗಿ ಆರಂಭಿಕವಾಯಿತು, ಯಾವ ರೀತಿಯಾಗಿ ಇದು ಪ್ರಗತಿಯನ್ನು ಹೊಂದಿತು ಅನ್ನೋಂಥದ್ದನ್ನು ಈ ಅಧ್ಯಾಯದಲ್ಲಿ ತಿಳ್ಕೊಳ್ಳೋಣ. ಈ ಆರಂಭಿಕ ಸಮಾಜದ ಜೊತೆಗೆ ಮೊದಲನೇದಾಗಿ ಇತಿಹಾಸದ ಪರಿಚಯವನ್ನು ನಾವು ಮಾಡ್ಕೋಬೇಕಾಗುತ್ತೆ. ಇತಿಹಾಸದ ಬಗ್ಗೆ ನಮಗೆ ಡೆಫಿನೇಷನ್ ಗೊತ್ತಿಲ್ಲ, ಇತಿಹಾಸದ ಅರ್ಥ ಗೊತ್ತಿಲ್ಲ ಅಂದಾಗ ಅದು ಸಂಪೂರ್ಣವಾಗಿ ನಮಗೆ ಅರ್ಥವಾಗದೇ ಇರುವಂಥ ಒಂದು ಅಂಶ ಆಗೋಗುತ್ತೆ. ಹಾಗಾಗಿ ಇತಿಹಾಸ ಅಂದರೆ ಏನು ಅನ್ನೋಂಥದ್ದನ್ನು ನಾವು ಮೊದಲು ತಿಳ್ಕೋಬೇಕು. ಇತಿ ಅಂದರೆ ಹೀಗೆ, ಹಾಸ ಅಂದರೆ ಇತ್ತು, ಹೀಗೆ ಇತ್ತು ಎಂಬುದನ್ನು ಇತಿಹಾಸ ಅನ್ನುವಂಥದ್ದನ್ನು ನಾವು ನಿಮ್ಮೆಲ್ಲರಿಗೂ ತಿಳಿದಿರುವಂಥ ಒಂದು ವಿಷಯ. ಆದರೆ ಇತಿಹಾಸದ ಬಗ್ಗೆ ಕರೆಕ್ಟಾಗಿರುವಂತಹ ಒಂದು ವಾಕ್ಯ ಯಾವುದು ಅಂತಂದರೆ, ಇತಿಹಾಸವನ್ನು ನಾವು ನಡೆದು ಹೋಗಿರುವಂತಹ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳೋದನ್ನು ಇತಿಹಾಸ ಅಂತ ಕರಿತೀವಿ. ಯಾವ ರೀತಿಯಾಗಿ ಒಂದು ಇನ್ಸಿಡೆಂಟ್, ಒಂದು ಘಟನೆ ನಡೀತು, ಜೊತೆಗೆ ಅದು ಯಾವ ರೀತಿಯಾಗಿ ಕ್ರಮಬದ್ಧವಾಗಿ ಇತ್ತು ಅನ್ನೋಂಥದ್ದನ್ನು ವಿವರವಾಗಿ ತಿಳಿಸುವಂಥದ್ದನ್ನೇ ನಾವಿಲ್ಲಿ ಇತಿಹಾಸ ಅಂತ ನಾವಿಲ್ಲಿ ಅದನ್ನು ಕರಿತೀವಿ. ಹಾಗಾದರೆ ಯಾವ ರೀತಿಯಾಗಿ ಇತಿಹಾಸ ನಿರ್ಮಾಣ ಆಯಿತು ಅಂತಂದರೆ, ಮಾನವನು ನಡೆದು ಬಂದ ದಾರಿಯೇ ಅದನ್ನು ಪರಿಚಯಿಸುತ್ತಲ್ಲ, ಅದನ್ನೇ ನಾವೇನು ಹೇಳ್ತೀವಿ ಅಂದರೆ ಇಲ್ಲಿ ಇತಿಹಾಸ ಅಂತ ನಾವು ಕರಿತೀವಿ. ಅಲ್ಲಿ ಮಾನವ ಹಲವಾರು ರೀತಿಯಾದಂಥ ಸಫಲತೆಯನ್ನು ಕಂಡಿದ್ದಾನೆ, ಸಕ್ಸಸ್ಸನ್ನು ಕಂಡಿದ್ದಾನೆ. ಜೊತೆಗೆ ಕೆಲವೊಂದಿಷ್ಟು ಆತ ಏನು ಮಾಡಿದ್ದಾನೆ ಅಂದರೆ ವಿಫಲತೆಯನ್ನು ಕೂಡ ಕಂಡಿದ್ದಾನೆ, ವಿಫಲತೆ ಕೂಡ ಆಗಿದ್ದಾವೆ ಅವನಲ್ಲಿ. ಈ ರೀತಿಯಾಗಿ ಇಂತಹ ಅಂಶಗಳನ್ನ ವಿವರಿಸೋದನ್ನು ನಾವು ಏನಂತೀವಿ ಅಂದರೆ ಇತಿಹಾಸ ಅಂತ ನಾವು ಇಲ್ಲಿ ಅದನ್ನು ಕರಿತೀವಿ. ಹಾಗಾದರೆ ಇತಿಹಾಸದ ಜೊತೆಗೆ ಘಟನೆಗಳನ್ನು ನಾವು ಏನು ಮಾಡಬೇಕು ಅಂತಂದಾಗ ಅದಕ್ಕೆ ಆದಂಥ ಕ್ರಮಬದ್ಧವಾದ ರೀತಿಯಲ್ಲಿ ಅದನ್ನು ನಾವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಯಾವ ರೀತಿಯಾಗಿ ಅಂತಂದಾಗ ಘಟನೆಗಳನ್ನ ವಿವರಿಸಬೇಕಾದಾಗ ಅಲ್ಲಿ ಒಂದು ಕಾಲ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಯಾವ ಸ್ಥಳ ಅನ್ನೋದು ಕೂಡ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಯಾವ ವ್ಯಕ್ತಿ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ, ಭಾಳ ಇಂಪಾರ್ಟೆಂಟ್ ಆಗುವಂಥದ್ದು ನಾವು ಯಾವ ವ್ಯಕ್ತಿ ಬಗ್ಗೆ ನಾವಲ್ಲಿ ಮಾತಾಡ್ತಾ ಇದ್ದೀವಿ. ಈ ರೀತಿ ಎಲ್ಲ ವಿಷಯಗಳನ್ನ ಒಳಗೊಂಡು ಒಂದು ನಿರ್ದಿಷ್ಟತೆಯನ್ನು ಹೊಂದಿರುತ್ತೆ. ಅದಕ್ಕೆ ಆದಂಥ ಒಂದು ನಿರ್ದಿಷ್ಟತೆಯನ್ನು ಅಲ್ಲಿ ಹೊಂದಿರುತ್ತೆ. ಈ ರೀತಿ ಹೊಂದಿದಾಗ ಸಂದರ್ಭದಲ್ಲಿ ಅದು ಒಂದು ಇತಿಹಾಸವಾಗಿ ಅದು ನಮಗೆ ಕಾಣಲ್ಪಡುತ್ತೆ. ಜೊತೆಗೆ ಇತಿಹಾಸ ಜೊತೆಗೆ ಸ್ಪಷ್ಟತೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸ್ಪಷ್ಟತೆ ಇಲ್ಲದೆ ಹೋದರೆ ಏನಾಗುತ್ತೆ, ಅದೊಂದು ಕಥೆಯಾಗಿ ಹೋಗುತ್ತೆ. ನೋಡಿ, ಸ್ಪಷ್ಟತೆ ಒಂದು ವಿಚಾರವಾಗಿ ನಾವು ಮಾತಾಡಬೇಕಾದ್ರೆ ಒಂದು ಸ್ಪಷ್ಟತೆಯನ್ನು ಇಲ್ಲದೆ ಹೋದರೆ ಅದು ಇತಿಹಾಸ ಆಗೋದೇ ಇಲ್ಲ, ಒಂದು ಕಥೆಯಾಗಿ ಹೋಗುತ್ತೆ. ಯಾಕೆ ಅಂತಂದಾಗ ನೋಡಿ, ಇತಿಹಾಸದ ಜೊತೆಗೆ ಏನು ಬೇಕು, ಭಾಳ ಇಂಪಾರ್ಟೆಂಟಾಗಿ ಏನು ಬೇಕಪ್ಪ ಅಂದರೆ ಆ ಘಟನೆ ಯಾವಾಗ ನಡೀತು ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಯಾವ ಕಾಲಘಟ್ಟದಲ್ಲಿ ನಡೀತು ಮತ್ತು ಎಲ್ಲಿ ನಡೀತು ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಯಾರಿಂದ ನಡೀತು, ಯಾತಕ್ಕಾಗಿ ನಡೀತು, ಇದನ್ನೇ ನಾವು ಇತಿಹಾಸ ಅಂತ ನಾವು ಇಲ್ಲಿ ಅದನ್ನು ಕರಿತೀವಿ. ಹಾಗಾದರೆ ಇತಿಹಾಸ ಮತ್ತು ಕತೆ ಆಲ್ಮೋಸ್ಟು ಈ ಇತಿಹಾಸವನ್ನು ಹೇಳಬೇಕಾದಾಗ ಅದೊಂದು ಕತೆ ಥರ ಅನಿಸಿದರೂ ಕೂಡ ಇತಿಹಾಸಕ್ಕೂ ಮತ್ತು ಕತೆಗೂ ಹಲವಾರು ರೀತಿಯಾದಂಥ ಒಂದು ಡಿಫ್ರೆನ್ಸ್ಗಳಿವೆ. ಅದನ್ನು ಇಲ್ಲಿ ಹೈ ನೋಟ್ ಮಾಡಿ ತೋರಿಸಿದ್ದಾರೆ. ಏನಂದರೆ, ಒಂದಾನೊಂದು ಕಾಲದಲ್ಲಿ ಒಂದಾನೊಂದು ಊರಿನಲ್ಲಿ ಒಬ್ಬ ರಾಜ ಇದ್ದ. ನೋಡಿ, ಇದಕ್ಕೆ ನಿರ್ದಿಷ್ಟತೆ ಇಲ್ಲ, ಯಾವ ವ್ಯಕ್ತಿ ಇಲ್ಲ, ಯಾರೂ ಇಲ್ಲ, ಏಕೆ ಇಲ್ಲ, ಹೇಗೆ ಇಲ್ಲ, ಯಾವುದೇ ನಿರ್ದಿಷ್ಟತೆ ಇಲ್ಲ. ಈ ರೀತಿ ಇರೋದನ್ನು ನಾವು ಕತೆ ಅಂತ ಕರಿತೀವಿ. ಇದು ಊಹಾತ್ಮಕವಾಗಿ ಕೂಡ ಇರ್ಬೋದು. ಆದರೆ ಇತಿಹಾಸ ಅಂದರೆ ಏನು ಅಂದಾಗ ಅಲ್ಲಿ ಏನಿದೆ ಅಂದರೆ, ಮೊದಲನೇದಾಗಿ ಕಾಲ ಇದೆ. ನೋಡಿ, ಯಾವ ಸಮಯದಲ್ಲಿ ಆತ ಯುದ್ಧವನ್ನು ಮಾಡಿದ. ನೋಡಿ, ಇಲ್ಲಿ ಸಾಮಾನ್ಯ ಶಕ ಪೂರ್ವ 261. ನೋಡಿ, ಇದಕ್ಕೆ ಒಂದು ಕಾಲ ಇದೆ. ಮತ್ತು ಅದರ ಜೊತೆಗೆ ಇಲ್ಲಿ ಎಲ್ಲಿ ಎಂಬುವಂಥದ್ದು ಕೂಡ ಭಾಳ ಪ್ರಮುಖವಾಗುತ್ತೆ. ನೋಡಿ, ಪಾಟಲಿಪುತ್ರದಲ್ಲಿ ಯಾರು ಅಂತಂದಾಗ ಅಶೋಕ ಎಂಬ ರಾಜ ಇದ್ದ. ಅವನು ಏನು ಮಾಡ್ದ, ಕಳಿಂಗ ಯುದ್ಧವನ್ನು ಆತ ಕೈಗೊಂಡ. ಈ ರೀತಿಯಾಗಿ ನಿರ್ದಿಷ್ಟತೆಯನ್ನು ಹೊಂದಿರೋದನ್ನು ನಾವಿಲ್ಲಿ ಇತಿಹಾಸ ಅಂತ ನಾವು ಇಲ್ಲಿ ಕರಿತೀವಿ. ಜೊತೆಗೆ ನೋಡಿ, ಇತಿಹಾಸ ನಮ್ಗೆ ಯಾಕೆ ಬೇಕು, ಭಾಳ ಇಂಪಾರ್ಟೆಂಟಾಗಿ ನಾವು ಇತಿಹಾಸ ನಾವು ಯಾಕೆ ತಿಳ್ಕೊಬೇಕು ಅನ್ನೋಂಥದ್ದು ಕೂಡ ಇಲ್ಲಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇತಿಹಾಸ ನಮಗೆ ಯಾಕೆ ಬೇಕು ನೋಡಿ, ಇತಿಹಾಸ ಎಂಬುವಂಥದ್ದು ಏನಾಗುತ್ತೆ ಅಂದರೆ ಮಾನವನ ಒಂದು ಪ್ರಗತಿ ಮತ್ತು ಆತನ ಮುಂದಿನ ಜೀವನ ನಡೆಸೋಕ್ಕೆ ಭಾಳ ಪ್ರಮುಖವಾಗಿ ಆಗುತ್ತೆ. ನೋಡಿ, ನೀವು ಒಂದು ಸಾರ್ತಿ ಒಂದು ಜ್ವಾಲೆಯನ್ನು, ನೀವೊಂದು ಬೆಂಕಿಯನ್ನು ಮುಟ್ತೀರಿ.
ಅದು ಏನಾಗುತ್ತೆ ನಮಗೆ ಬಿಸಿಯಾದಂಥ ಅನುಭವವನ್ನು ಕೊಡುತ್ತೆ. ನಾವು ನೆಕ್ಸ್ಟ್ ಟೈಮ್ ನಾವು ಅದನ್ನು ಏನು ಮಾಡ್ತೀವಿ, ಮುಟ್ಟಕ್ಕೆ ಹೋಗ್ತೀವಾ? ಇಲ್ಲ. ಆನ್ಸರ್ ಈಸ್ ಇಲ್ಲ. ಯಾಕಂದ್ರೆ ನಾವು ಅದು ಅನುಭವ ಆಗೋಗಿದೆ ನಮ್ಗೆ. ಅದರಿಂದ ಕೈ ಸುಟ್ಕೊಂಡಿದ್ದೀವಿ. ಅದರಿಂದ ನಮಗೆ ಉರಿ, ನೋವು ಅನುಭವ ಆಗಿದೆ. ಹಾಗಾಗಿ ನಾವು ಅದನ್ನು ಮುಟ್ಟೋದಕ್ಕೆ ಹೋಗೋದಿಲ್ಲ. ಇತಿಹಾಸಕ್ಕೂ ನಾವು ಹೀಗೆ ಅರ್ಥೈಸ್ಕೊಳ್ಬೇಕು. ಯಾಕೆ ಅಂತಂದರೆ ಅಲ್ಲಿ ಬೆಂಕಿ ಇದೆ, ಅದನ್ನು ಮುಟ್ಟಿದರೆ ನಮಗೆ ನೋವಾಗುತ್ತೆ. ಅದನ್ನೇ ನಾವು ಏನಂತ ಕರಿತೀವಿ ಅಂತಂದರೆ ಇಲ್ಲಿ ನೆನಪು ಅಂತ ಕರಿತೀವಿ. ಜ್ಞಾಪಕ ಶಕ್ತಿ ಅಥವಾ ಜ್ಞಾಪನ ಶಕ್ತಿ ಅಂತ ಕರಿತೀವಿ. ಸ್ಮರಣ ಶಕ್ತಿ ನೋಡಿ, ನೆನಪು ಅನ್ನೋದು ಒಂದು ಅರ್ಥ ಆದರೆ ಸಾಕು, ಅನುಭವ ಅನ್ನೋದಾದರೂ ಕೂಡ ಸಾಕು. ಹೀಗೆ ಮನುಷ್ಯನಿಗೇನಾದರೂ ಅಕಸ್ಮಾತ್ ಸ್ಮರಣ ಶಕ್ತಿಯೇ ಇಲ್ಲವಾಗಿ ಹೋಗಿದ್ರೆ, ಆತನಿಗೆ ನೆನಪೇ ಇರಲಿಲ್ಲಪ್ಪ, ಹಿಂದೆ ಯಾವ ಇನ್ಸಿಡೆಂಟ್ಗಳಾದವು ಅದು ನೆನಪೇ ಇಲ್ಲ ಅಂತಂದರೆ ಅವನು ಏನು ಮಾಡ್ತಾ ಇದ್ದ, ಮಾಡಿದ ತಪ್ಪುಗಳನ್ನೇ ವಾಪಸ್ ಮಾಡ್ದ. ಮತ್ತೆ ಬೆಂಕಿ ಹತ್ರ ಹೋಗ್ತಿದ್ದ, ಮತ್ತೆ ಆತ ಕೈ ಇಡ್ತಿದ್ದ, ಮತ್ತೆ ಅದು ಅನುಭವ ಆಗ್ತಿದ್ರು ಕೂಡ ಅದರಿಂದ ಅವ್ನು ಏನು ಮಾಡ್ತಾ ಇದ್ದ ಅಂದರೆ ಮತ್ತೆ ವಾಪಸ್ ಅದೇ ಕೆಲಸ ಮಾಡ್ತಿದ್ದ. ಅವನ ಅನುಭವಕ್ಕೆ ಬರ್ತಿರಲಿಲ್ಲ, ಆತನ ನೆನಪುಗಳಿರಲಿಲ್ಲ. ಅಂದರೆ ಆತ ಮಾಡಿದ ತಪ್ಪುಗಳನ್ನೇ ಮಾಡ್ತಾ ಇದ್ದ. ಇದರಿಂದ ಏನಾಗ್ತಿತ್ತು, ಮಾನವನ ಪ್ರಗತಿ ಆಗ್ತಾ ಇರಲಿಲ್ಲ. ಯಾಕಂದರೆ ಬಿಸಿ ಅನುಭವ ಇರೋದರಿಂದ ಆತನಿಗೆ ಹೌದು ಇಲ್ಲಿ ಬಿಸಿ ಇದೆ, ನಾನು ನೀರನ್ನು ಬಿಸಿ ಮಾಡಿ ಕುಡಿಬೇಕು ನೆಕ್ಸ್ಟ್ ಟೈಮಲ್ಲಿ ಅನ್ನೋದು ಅಪ್ಡೇಟ್ ಆಗ್ತಾ ಹೋಗ್ತಾ ಹೋದವನು ಅದು ಪ್ರಗತಿ ಅನ್ನಂತ ನಾವಿಲ್ಲಿ ಕರಿತೀವಿ. ಹಾಗಾದರೆ ಮಾನವನ ಒಂದು ಪ್ರಗತಿಗೆ ಏನಪ್ಪ ಅಂದರೆ ಸ್ಮರಣ ಶಕ್ತಿ ಎಂಬುವಂಥ ಅಂದರೆ ಒಂದು ನೆನಪು ಅನ್ನುವಂಥದ್ದು ಏನಪ್ಪ ಅಂದರೆ ಒಂದು ಶಕ್ತಿ ಇದ್ದಂತೆ. ಜೊತೆಗೆ ಆತನು ಏನು ಮಾಡ್ತಾನೆ ಅಂತ ಹೇಳಿದ್ರೆ ಅದರಿಂದ ಅಪ್ಡೇಟ್ ಆಗ್ತಾ ಅವನು ಹೋಗ್ತಾನೆ. ಹಾಗೆ ಕೇವಲ ಮಾನವನಿಗಷ್ಟೇ ಅಲ್ಲದೆ ಸಮಾಜಕ್ಕೂ ಕೂಡ ಒಂದು ಬೇಕು, ಏನು ಸ್ಮರಣ ಶಕ್ತಿ ಬೇಕು. ಹೌದು, ಯಾಕಂದರೆ ಸಮಾಜಕ್ಕೆ ಸ್ಮರಣ ಶಕ್ತಿ ಹೇಗೆ ಅಂದರೆ ಅದನ್ನು ನೋಡಿಕೊಂಡು ನಮ್ಮ ಮುಂದಿನ ಪೀಳಿಗೆ ಮತ್ತು ನಾವುಗಳು ಏನು ಮಾಡ್ಬೋದು ಅಂದರೆ ಜೀವನವನ್ನು ನಡೆಸ್ಬೋದು. ಹಾಗಾಗಿ ಅದಕ್ಕೆ ಏನು ಬೇಕು, ಸಮಾಜಕ್ಕೆ ಸ್ಮರಣ ಶಕ್ತಿ ಕೂಡ ಒಂದು ಇತಿಹಾಸವಿದ್ದಂತೆ. ನೋಡಿ, ಒಂದು ಸಮಾಜಕ್ಕೆ ಏನು ಬೇಕು ಅಂತಂದರೆ ರಾಜ್ಯಕ್ಕೆ ಅಷ್ಟೇ ಅಲ್ಲದೆ ದೇಶಕ್ಕೆ ಅಷ್ಟೇ ಯಾಕೆ, ಜಗತ್ತಿನ ಇತಿಹಾಸವೇ ಒಂದು ಏನಾಗಿದೆ ಅಂದರೆ ಸ್ಮರಣ ಶಕ್ತಿ ಆಗಿದೆ. ನಾವು ಕೇವಲ ಒಂದು ರಾಜ್ಯವನ್ನು ತೆಗೆದುಕೊಳ್ಳೋದಲ್ಲ, ಒಂದು ದೇಶ ಅಂತಲ್ಲ, ಒಂದು ಇಡೀ ಜಗತ್ತನ್ನೇ ಇತಿಹಾಸ ಏನಾಗಿದೆ ಅದಕ್ಕೆ ಸ್ಮರಣ ಶಕ್ತಿಯಾಗಿದೆ. ಯಾಕಂದರೆ ನಮ್ಮ ಪೂರ್ವಿಕರು ಏನು ಮಾಡಿದಾರಪ್ಪ ಅಂದರೆ ಅವರು ಹಲವಾರು ರೀತಿಯಾದಂತಹ ಒಂದು ತೀರ್ಮಾನಗಳನ್ನು ತೆಗೆದುಕೊಂಡರೆ ಅದರಿಂದ ಒಳ್ಳೆಯದು ಆಗಿದೆ, ಆಮೇಲೆ ಏನಾಗಿದೆ ಕೆಟ್ಟದ್ದು ಕೂಡ ಆಗಿದೆ. ಇವುಗಳೆಲ್ಲವನ್ನು ತಿಳಿಸಿ ಏನು ಮಾಡುತ್ತೆ, ನಾವು ಮುಂದಿನ ದಿನಮಾನಗಳಲ್ಲಿ ಏನು ಮಾಡಬೇಕು, ಮುಂದಿನ ತೀರ್ಮಾನಗಳನ್ನು ಯಾವ ರೀತಿಯಾಗಿ ಕೈಗೊಳ್ಳಬೇಕು ಅನ್ನೋದು ಎಚ್ಚರಿಸುತ್ತದೆ. ಫಾರ್ ಎಕ್ಸಾಂಪಲ್, ನಾವು ಒಂದು ಯಾವುದೋ ಒಂದು ಎಕ್ಸಾಮನ್ನು ನಾವು ಬರೆದಾಗ ಎಲ್ಲಿ ನಾವು ಯಾವ ವಿಷಯದಲ್ಲಿ ಫೇಲ್ಯೂರ್ ಆದ್ವಿ ಅನ್ನೋಂಥದ್ದನ್ನು ನಾವೇ ಅರ್ಥೈಸ್ಕೊಂಡು ನಮ್ಮ ಅನುಭವಕ್ಕೆ ತೆಗೆದುಕೊಂಡು ನಾವು ಮುಂದಿನ ಸಲ ಏನಾಗ್ತೀವೋ ಅದು ಹೆಚ್ಚಿನ ರೀತಿಯಾದಂಥ ಪ್ರಿಪ್ರೇಷನ್ ಅದಕ್ಕೆ ಕೈಗೊಳ್ತೀವಿ. ಹಾಗೆ ಇತಿಹಾಸದಲ್ಲಿ ನಮ್ಮ ಪೂರ್ವಿಕರು ಏನು ಮಾಡಿ ಹೋಗಿದ್ದಾರಲ್ಲ, ಒಳ್ಳೆಯದು ಮತ್ತು ಅದು ಕೆಟ್ಟದ್ದು ಆಗಿರುವಂಥದ್ದನ್ನು ಅದನ್ನು ನಾವು ತಿಳ್ಕೊಂಡು ನಾವೇನು ಮಾಡಬೇಕಂದ್ರೆ ಇಲ್ಲಿ ಮುಂದಿನ ದಿನಮಾನಗಳಲ್ಲಿ ಅದನ್ನು ತಿದ್ದುಪಡಿ ಮಾಡಿಕೊಂಡು ಸರಿಪಡಿಸ್ಕೊಂಡು ನಾವು ಹೋಗಬೇಕು. ಕೆಲವೊಂದು ತಲೆಮಾರುಗಳಲ್ಲಿ ಮಾಡಿದಂತಹ ಕೆಲಸ ಕಾರ್ಯಗಳು ನಮಗೆ ದಾರಿದೀಪವು ಕೂಡ ಆಗಿರ್ತವೆ. ಹಲವಾರು ವಿಚಾರಗಳಲ್ಲಿ ನಮ್ಮಲ್ಲಿ ದಾರಿದೀಪಗಳಾಗಿದ್ದಾವೆ. ಇವತ್ತು ವಿವೇಕಾನಂದರ ಸ್ವಾಮಿಗಳ ಹೇಳಿಕೆ ಆಗಿರ್ಬೋದು, ಬಾಲ್ ಗಂಗಾಧರ್ ತಿಲಕ್ ಅವರ ಚಿಂತನೆಗಳಾಗಿರ್ಬೋದು, ಈಶ್ವರಚಂದ್ರ ವಿದ್ಯಾಸಾಗರರ ಚಿಂತನೆಗಳಾಗಿರ್ಬೋದು, ಅವುಗಳು ನಮ್ಮ ಬದುಕಿಗೆ ದಾರಿದೀಪವಾಗಿದ್ದಾವೆ. ಅವರ ಸಾಧನೆಗಳು ನಮ್ಮ ಜೀವನಕ್ಕೆ ದಾರಿದೀಪವಾಗಿದೆ. ಅವರ ಒಟ್ಟಾರೆ ಜೀವನವೇ ನಮಗೇನಾಗಿದೆ ಅಂದರೆ ಇಲ್ಲಿ ದಾರಿದೀಪವಾಗಿದೆ. ಜೊತೆಗೆ ಅವರ ಶೌರ್ಯ ಅಂತಂದಾಗ ನಮ್ಮಲ್ಲಿ ಭಗತ್ ಸಿಂಗ್ ಆಗಿರ್ಬೋದು, ರಾಜ್ಗುರು, ಸುಖದೇವರಾಗಿರ್ಬೋದು, ಹಲವಾರು ಗಣ್ಯ ವ್ಯಕ್ತಿಗಳ ಅವರ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಮಾಡಿದಂತಹ ಸಾಹಸ ಮತ್ತು ಶೌರ್ಯಗಳು ನಮಗೇನಾಗಿದವಪ್ಪ ಅಂದರೆ ಇಲ್ಲಿ ಭಾಳ ಪ್ರಮುಖ ಅನ್ನಿಸ್ತವೆ. ಪರಾಕ್ರಮಗಳು, ತ್ಯಾಗ ಬಲಿದಾನ. ಇವತ್ತು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಜನರ ಒಂದು ಹತ್ಯೆ ಇರೋದು ಅದು ನಮಗೆ ತ್ಯಾಗ ಬಲಿದಾನದ ಏನಾಗಿದೆಯಪ್ಪ ಅಂದರೆ ಅದು ನಮ್ಗೆ ಇವತ್ತಿಗೂ ಕೂಡ ಒಂದು ಸ್ಫೂರ್ತಿಯಾಗಿದೆ. ಯಾಕಂದರೆ ಸ್ವಾತಂತ್ರ್ಯ ಹೋರಾಟ ಅಷ್ಟು ಈಸಿಯಾಗಿ ನಮ್ಗೆ ದೊರೆತಿಲ್ಲ ಅನ್ನೋವಂಥದ್ದು, ನಮ್ಮ ಪೂರ್ವಿಕರು ಪ್ರಾಣವನ್ನೇ ಕೊಟ್ಟಿದ್ದಾರೆ ಅನ್ನೋಂಥದ್ದು ಇಲ್ಲಿ ನಮಗೆ ಗೊತ್ತಾಗುತ್ತೆ. ಜೊತೆಗೆ ಸಂಸ್ಕೃತಿ ಪರಂಪರೆಯನ್ನು ಕೂಡ ನಾವಿಲ್ಲಿ ಪರಿಚಯಿಸ್ತೀವಿ. ನಮ್ಮ ಕರ್ನಾಟಕದಲ್ಲಿ ಹಲವಾರು ಪದ್ಧತಿಗಳಿದ್ದಾವೆ. ಜೊತೆಗೆ ನಮ್ಮ ಮೈಸೂರಿನ ಅರಸರು ಏನು ಮುಂದುವರ್ಸ್ಕೊಂಡು ಬರ್ತಾ ಇರುವಂತಹ ದಸರಾ ಹಬ್ಬ ಆಗಿರ್ಬೋದು, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ವಿಶ್ವವಿಖ್ಯಾತವಾಗಿದೆ. ಯಾಕೆ ಅಂತಂದರೆ ಅದು ನಮ್ಮ ಒಂದು ಏನಾಗಿದೆ ಪರಂಪರೆ, ಜೊತೆಗೆ ಅಭಿಮಾನವನ್ನು ಕೂಡ ಅದು ಮೂಡಿಸುತ್ತೆ. ಹೌದು, ಇದು ನಮ್ಮ ಹಬ್ಬ, ಇದು ನಮ್ಮ ಸಂಸ್ಕೃತಿ, ಜೊತೆಗೆ ಅದರ ಗೌರವವನ್ನು ಕೂಡ ಇಲ್ಲಿ ತಿಳಿಸುತ್ತೆ. ನೋಡಿ, ನಾವು ಭಾರತದ ಧ್ವಜವನ್ನು ನೋಡಿದಾಗ, ಕರ್ನಾಟಕ ಧ್ವಜವನ್ನು ನೋಡಿದಾಗ ನಮ್ಮಲ್ಲಿ ಅಭಿಮಾನ ಹುಟ್ಟುತ್ತೆ. ಜೊತೆಗೆ ಅದ್ರ ಮೇಲೆ ಒಂದು ಗೌರವವನ್ನು ಹುಟ್ಟುತ್ತೆ. ಅದು ಇತಿಹಾಸವನ್ನು ಮೂಡಿಸುತ್ತೆ. ಹೌದು, ನಮ್ಮ ಇತಿಹಾಸಕಾರರು, ನಮ್ಮ ಪೂರ್ವಜರು ಇದಕ್ಕೆ ಹಲವಾರು ರೀತಿಯಾದಂತಹ ಕೆಲಸ ಕಾರ್ಯಗಳನ್ನ ಕೈಗೊಂಡಿದ್ದಾರೆ, ಸಾಧನೆಗಳನ್ನ ಮಾಡಿದ್ದಾರೆ, ಪ್ರಾಣವನ್ನೇ ಬಿಟ್ಟಿದ್ದಾರೆ ಈ ವಿಚಾರವಾಗಿ ಅನ್ನುವಂಥದ್ದು. ಇವುಗಳೆಲ್ಲವುಗಳು ಎದಕ್ಕೆ ಅಂದರೆ ಇತಿಹಾಸಕ್ಕೆ ರಿಲೇಟೆಡ್ ಆಗಿರುವಂಥ ಒಂದು ಅಂಶವಾಗಿದೆ. ಹಾಗಾದರೆ ಏನು ಇತಿಹಾಸ ಅಂತ ಇದ್ದೀನಿ ನಾವು ಅವಾಗಿಂದ. ಈ ಇತಿಹಾಸವನ್ನು ಯಾರು ರಚಿಸಿದರು
ಹೇಗೆ ರಚಿಸಿದರು ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುವಂಥ ವಿಚಾರ ಇದು. ನೋಡಿ, ಮೊದಲನೇದಾಗಿ ಇತಿಹಾಸವನ್ನು ಹೇಗೆ ರಚಿಸಬೇಕು ಅನ್ನೋದೇ ಒಂದು ಮೇನ್ ಟಾಪಿಕ್. ಇತಿಹಾಸವನ್ನು ಕ್ರಮಬದ್ಧವಾಗಿ ರಚಿಸಬೇಕು. ಹೇಗೆ ಬೇಕಾಗಿ ರಚಿಸಕ್ಕೆ ಬರಲ್ಲ. ನಾವು ಊಟ ಮಾಡಬೇಕಾದ್ರೂ ಕೂಡ ಒಂದು ಕ್ರಮಬದ್ಧತೆ ಇರುತ್ತೆ. ಹಾಗೆ ಯಾವ ರೀತಿಯಾಗಿ ರಚಿಸಬೇಕು ಅನ್ನೋಂಥದ್ದನ್ನು ಮೊಟ್ಟ ಮೊದಲು ತೋರಿಸ್ಕೊಟ್ಟಂಥ ದೇಶ ಯಾವುದಾದ್ರೂ ಇದ್ದರೆ ಅದು ಗ್ರೀಕ್ ದೇಶ. ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇತಿಹಾಸವನ್ನು ಹೇಗೆ ರಚಿಸಬೇಕಂತ ತಿಳಿಸಿಕೊಟ್ಟಂತಹ ಮೊದಲ ದೇಶ ಗ್ರೀಕ್ ದೇಶ. ಆ ಗ್ರೀಕ್ ದೇಶದ ಯಾವ ವ್ಯಕ್ತಿ ಅಂತಂದರೆ ಹೆರೋಡಟಸ್ ಅನ್ನೋ ಒಬ್ಬ ವ್ಯಕ್ತಿ ಬರ್ತಾನೆ. ನೋಡಿ, ಈ ವ್ಯಕ್ತಿ ಇತಿಹಾಸವನ್ನು ಹೇಗೆ ರಚಿಸಬೇಕು ಮತ್ತು ಇತಿಹಾಸವನ್ನು ಹೇಗೆ ಬರೆದಿಟ್ಕೊಳ್ಬೇಕು ಅನ್ನುವಂಥದ್ದನ್ನು ಪ್ರಾರಂಭಿಸ್ತಾನೆ. ಹಾಗಾಗಿ ಈತನನ್ನು ಇತಿಹಾಸದ ಪಿತಾಮಹ ಅಂತ ಕೂಡ ಕರೀತಾರೆ. ಗ್ರೀಕ್ ದೇಶದ ಹೆರೋಡಟಸ್ ಇತಿಹಾಸದ ಪಿತಾಮಹ ಅಂತ ನಾವು ಕರಿತೀವಿ. ಹಾಗಾದರೆ ಇತಿಹಾಸವನ್ನು ರಚಿಸಬೇಕಾದಾಗ ನಾವು ಹೇಗೆ ರಚಿಸಬೇಕು? ಸುಮ್ಮನೆ ಹೆಂಗೆ ಬೇಕಂಗೆ ನಮಗೆ ತಿಳಿತಂಗೆ ಬರಬೇಕಾ? ಇಲ್ಲ. ಇತಿಹಾಸವನ್ನು ನಾವು ಕ್ರಮಬದ್ಧವಾಗಿ ನಾವು ಅದನ್ನು ಇಲ್ಲಿ ರಚಿಸಬೇಕಾಗುತ್ತೆ. ಜೊತೆಗೆ ಅದಕ್ಕೆ ಆದಂತಹ ಪುರಾವೆಗಳು, ಆಧಾರಗಳು ಬೇಕಾಗುತ್ತವೆ. ನೋಡಿ, ನಿರ್ದಿಷ್ಟವಾಗಿ ಮತ್ತು ಖಚಿತವಾಗಿ ಹೇಳಲು ಸಾಕ್ಷ್ಯಾಧಾರಗಳನ್ನು ನಾವು ಬಳಸ್ಕೊಳ್ಬೇಕು. ಸಾಕ್ಷ್ಯಾಧಾರಗಳು ಇಲ್ಲ ಅಂತಂದರೆ ಇತಿಹಾಸವನ್ನು ನಾವು ನಿರ್ಮಾಣ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಹೇಳ್ತಾರೆ, ಆಧಾರವಿಲ್ಲ ಅಂತಂದರೆ ಇತಿಹಾಸವೇ ಇಲ್ಲ. ನೀವೇನಾದರೂ ಆಧಾರವನ್ನು ಇಲ್ಲ ಅಂತ ಅಂದ್ಕೊಂಡ್ರೆ, ಎವಿಡೆನ್ಸ್ ಇಲ್ಲ ಅಂತಂದರೆ ಏನಾಗುತ್ತೆ ಅಂದರೆ ಇತಿಹಾಸವನ್ನು ನಿರ್ಮಾಣ ಮಾಡೋದಕ್ಕೆ ಆಗಲ್ಲ. ಹಾಗಾದರೆ ಯಾವ ರೀತಿಯಾಗಿ ನಾವು ವರ್ಗೀಕರಣ ಮಾಡಬೇಕು? ಇತಿಹಾಸವನ್ನು ನಾವು ತೆಗೆದುಕೊಳ್ಬೇಕಾದಾಗ ಪ್ರಮುಖವಾಗಿರುವಂಥ 2 ಅಂಶಗಳು ಯಾವುದಂದರೆ ಸಾಹಿತ್ಯ ಆಧಾರಗಳು ಮತ್ತು ಪುರಾತತ್ವ. 2 ಆಧಾರಗಳು ಭಾಳ ಪ್ರಮುಖವಾಗಿ ಕಾಣುವಂಥವು. ಇದರ ಮೂಲಕ ನಾವು ಏನು ಮಾಡ್ಬೋದು ಅಂದರೆ ಇತಿಹಾಸವನ್ನು ಕ್ರಮಬದ್ಧವಾಗಿ ಅಧ್ಯಯನವನ್ನು ಇಲ್ಲಿ ನಾವು ಮಾಡಬಹುದು. ಹಾಗಾದರೆ ಮೊದಲನೇ ಆಪ್ಷನ್ ಏನಿದೆ? ಸಾಹಿತ್ಯ ಆಧಾರಗಳು ಅಂತ ನಾವಿಲ್ಲಿ ಹೇಳ್ತೀವಿ. ಈ ಸಾಹಿತ್ಯ ಆಧಾರಗಳು ಹೇಗೆ ಕೆಲಸ ಮಾಡ್ತವೆ ಅಂತಂದರೆ, ಈ ಸಾಹಿತ್ಯ ಬರವಣಿಗೆಯಿಂದ ಆಗುವಂಥದ್ದು. ಸಾಹಿತ್ಯ ಅನ್ನುವಂಥದ್ದು ಒಂದು ಬರವಣಿಗೆ ಅಥವಾ ಬಾಯಿಂದ ಬಾಯಿಗೆ ಹರಿದು ಬಂದಿರೋ ಸಂಗತಿಗಳು. ಬರವಣಿಗೆಯ ಮೂಲಕ ಆದರೂ ಬಂದಿರ್ಬೋದು ಅಥವಾ ಬಾಯಿಂದ ಬಾಯಿಗೆ ಹರಿದು ಬಂದಿರುವಂಥದ್ದು, ವಂಶಪಾರಂಗತವಾಗಿ ಬಂದಿರುವಂಥದ್ದಾಗಿರ್ಬೋದು. ಇಲ್ಲಿ 2 ವಿಧಗಳಿದ್ದಾವೆ. ಈ ಈ ಈ ಅಂಶಗಳಲ್ಲಿ ಅಂದರೆ ಸಾಹಿತ್ಯ ಆಧಾರಗಳಲ್ಲಿ 2 ಅಂಶಗಳು ನಾವಿಲ್ಲಿ ಕಾಣ್ತೀವಿ. ಆ 2 ಅಂಶಗಳು ಯಾವುದು ಅಂತಂದರೆ, ಮೊದಲನೇದಾಗಿ ಲಿಖಿತ ಸಾಹಿತ್ಯ, ಇನ್ನೊಂದು ಮೌಖಿಕ ಸಾಹಿತ್ಯ. ಈ ಲಿಖಿತ ಮತ್ತು ಮೌಖಿಕ ಅಂದಾಗ, ಲಿಖಿತ ಅಂದರೆ ಬರವಣಿಗೆ ಮೂಲಕ ಇರುತ್ತದೆ. ಮೌಖಿಕ ಅಂದರೆ ಬಾಯಿಂದ ಬಾಯಿಗೆ ಬಂದಂತಹ ಒಂದು ಜನಪದ, ಲಾವಣಿ, ಈ ರೀತಿಯಾಗಿರುವಂತಹ ಒಂದು ಅಂಶಗಳನ್ನು ಇಲ್ಲಿ ಕಾಣ್ತೀವಿ. ಲಿಖಿತ ಸಾಹಿತ್ಯವನ್ನು ನಾವು ಇಲ್ಲಿ ಏನು ಮಾಡ್ತೀವಿ ಅಂದರೆ ಮತ್ತೆ 2 ಭಾಗಗಳನ್ನಾಗಿ ಮಾಡ್ತೀವಿ. ಲಿಖಿತ ಸಾಹಿತ್ಯದಲ್ಲಿ ಯಾವುವು 2 ಅಂತಂದರೆ, ಒಂದು ದೇಶೀಯ ಸಾಹಿತ್ಯ, ಮತ್ತೊಂದು ವಿದೇಶೀಯ ಸಾಹಿತ್ಯ. ನೋಡಿ, ನಮ್ಮ ದೇಶೀಯ ರಾಜರು, ನಮ್ಮ ಭಾರತ ದೇಶದ ರಾಜರಲ್ಲಿ ಆಸ್ಥಾನದಲ್ಲಿದ್ದಂಥ ಕವಿಗಳು ಬರೆದಂಥ ಸಾಹಿತ್ಯವನ್ನು ನಾವು ದೇಶೀಯ ಸಾಹಿತ್ಯ ಅಂತ ಹೇಳ್ತೀವಿ. ವಿದೇಶಿ ಸಾಹಿತ್ಯಗಳು ಅಂದರೆ ನಮ್ಮ ದೇಶದ ಒಂದು ಕಲ್ಚರ್, ಸಂಸ್ಕೃತಿಯನ್ನು ಮೆಚ್ಚಿಕೊಂಡು ಭಾರತಕ್ಕೆ ವಿಸಿಟನ್ನು ಮಾಡಿ, ಭೇಟಿ ನೀಡಿ ಅವರು ಬರೆದಿರುವಂಥ ಗ್ರಂಥಗಳು. ಹುಯನ್ ಸಾಂಗ್ ಆಗಿರ್ಬೋದು, ಸುಲೇಮಾನ್ ಆಗಿರ್ಬೋದು, ನಿಖಿಲೋ ಕೌಂಟಿ ಆಗಿರ್ಬೋದು, ಬಾರ್ಬೋಸಾ ಅವರಾಗಿರ್ಬೋದು, ಇನ್ನು ಹಲವಾರು ವ್ಯಕ್ತಿಗಳು ವಿದೇಶದಿಂದ ಬಂದು ತಮ್ಮ ಪುಸ್ತಕದಲ್ಲಿ ಬರವಣಿಗೆ ಮಾಡ್ಕೊಂಡಿದ್ದರಿಂದ ವಿದೇಶಿ ಸಾಹಿತ್ಯಗಳಂತ ನಾವು ಇಲ್ಲಿ ಅವ್ರನ್ನ ಕರಿತೀವಿ. ಹಾಗಾದರೆ ಈ ಮೌಖಿಕ ಸಾಹಿತ್ಯ ಬರೋಣ. ಈಗ ಮೌಖಿಕ ಸಾಹಿತ್ಯ ಅಂತಂದಾಗ ಏನು ಅಂತಂದರೆ, ಅದು ಯಾವ ರೀತಿಯಾಗಿ ರಚಿತವಾಗಿರುತ್ತೆ ಅಂದರೆ, ಜನಪದ ಗೀತೆ. ನೋಡಿ, ಜನಪದ ಗೀತೆ, ಆಮೇಲೆ ಕಥೆಗಳು, ಜೊತೆಗೆ ಲಾವಣಿ ಹಾಡುಗಳು, ಆಮೇಲೆ ಅಹಿತ್ಯ ಅಂದರೆ ಸ್ಥಳ ಪುರಾಣಗಳಂತ ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಿ. ಇಂಥ ಹಲವಾರು ರೀತಿಯಾದಂಥ ಅಂಶಗಳನ್ನು ಒಳಗೊಂಡಿರುವಂಥದ್ದೇ ನಾವಿಲ್ಲಿ ಏನು ಕರಿತೀವಿ ಅಂದರೆ ಮೌಖಿಕ ಸಾಹಿತ್ಯದ ಆಧಾರಗಳು ಅಂತ ನಾವಿಲ್ಲಿ ಕರಿತೀವಿ. ಜೊತೆಗೆ ಸಾಹಿತ್ಯ ಆಧಾರಗಳಲ್ಲಿ ಅಕ್ಷರಸ್ಥರಾಗಿರ್ತಾರೆ. ಮೌಖಿಕ ಆಧಾರಗಳಲ್ಲಿ ಏನಾಗಿರ್ತಾರೆ ಅಂದರೆ ಅವರು ಅನಕ್ಷರಸ್ಥರಾಗಿರ್ತಾರೆ. ಅಷ್ಟೊಂದು ಎಜುಕೇಷನ್ ಅನ್ನೋದರಲ್ಲಿ ಇರೋದಿಲ್ಲ. ಈಗ 2ನೇ ಆಪ್ಷನ್ ಬಂದ್ಬಿಟ್ಟು ಪುರಾತತ್ವ ಆಧಾರಗಳು. ಈ ಪುರಾತತ್ವ ಆಧಾರಗಳಂತ ನಿಮ್ಗೆ ಹೇಳಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಏನಂದರೆ, ನಮ್ಮ ಹಿಂದಿನ ಮಾನವರು ಅಂದರೆ ನಮ್ಮ ಪೂರ್ವಜರು ಏನು ಮಾಡಿರ್ತಾರೆ ಅಂದರೆ, ನಿರ್ಮಿಸಿದ ಮತ್ತು ಬಳಸಿದ ಭೌತಿಕ ವಸ್ತುಗಳ ಅಂತ ಹೇಳ್ತೀವಿ. ಭೌತಿಕವಾಗಿ ಅವರು ಉಪಯೋಗ ಮಾಡಿರಬೇಕು ಅಂಥ ವಸ್ತುಗಳು ಇವತ್ತಿಗೆ ಅವಶೇಷಗಳಾಗಿ ನಮಗೆ ಸಿಗುತ್ತವೆ. ಈ ಅವಶೇಷಗಳನ್ನೇ ನಾವು ಏನಂತೀವಿ ಅಂದರೆ ಪುರಾತತ್ವ ಆಧಾರಗಳು. ಭೂಮಿಯ ಒಳಗಡೆ ಹುದುಗಿ ಹೋಗಿರುವಂತಹ ಅವಶೇಷಗಳನ್ನು, ಭೂಮಿಯ ಒಳಗಡೆ ಹುದುಗಿ ಹೋಗಿರುವಂತಹ ಒಂದು ವಸ್ತುಗಳು, ಅವುಗಳನ್ನು ನಾವೇನು ಮಾಡ್ತೀವಿ ಅಂದರೆ ಉತ್ಖನನದ ಮೂಲಕ, ಅಂದರೆ ಅವುಗಳನ್ನು ಹೊರಗಡೆ ತೆಗೆಯುವುದರ ಮೂಲಕವಾಗಿ ನಾವು ಏನು ಮಾಡ್ತೀವಿ ಅಂತಂದರೆ ಪುರಾತತ್ವ ವ್ಯಾಪ್ತಿಗೆ ನಾವು ಅದನ್ನು ಒಳಪಡಿಸ್ತೀವಿ. ಹಾಗಾದರೆ ಏನು ಸಿಗುತ್ತೆ ಸರ್ ಪುರಾತತ್ವ ಒಂದು ಆಧಾರಗಳಲ್ಲಿ ಅಂತಂದಾಗ, ಪ್ರಮುಖವಾಗಿ ಸಿಗುವಂಥದ್ದು ಯಾವುದು ಅಂದರೆ ಮಡಿಕೆ ಚೂರುಗಳು. ಉಪಯೋಗಿಸಿದಂಥ ಮಡಿಕೆ ಚೂರುಗಳಾಗಿರ್ಬೋದು, ನಾಣ್ಯಗಳಾಗಿರ್ಬೋದು, ಶಾಸನಗಳಾಗಿರ್ಬೋದು, ಸ್ಮಾರಕಗಳು,
ಮತ್ತಿತರ ಅವಶೇಷಗಳು. ಇವುಗಳನ್ನು ನಾವು ಏನಂತ ಕರಿತೀವಿ ಅಂತಂದರೆ, ಇವುಗಳನ್ನ ಪುರಾತತ್ವ ಆಧಾರಗಳು ಅಂತ ನಾವಿಲ್ಲಿ ಕರಿತೀವಿ. ನೀವು ಇಲ್ಲೊಂದು ವಿಚಾರ ಮಾಡಬೇಕು, ಸರ್ ಉತ್ಖನನ ಅಂದ್ರಿ ಸರ್, ಉತ್ಖನನ ಅಂದರೆ ಏನು ಅನ್ನೋಂಥದ್ದನ್ನು ಭಾಳ ಪ್ರಮುಖವಾಗಿ ನೀವು ಅರ್ಥೈಸ್ಕೊಳ್ಬೇಕು. ಈ ಉತ್ಖನನ ಅಂದರೆ ಏನು ಅಂತಂದರೆ, ಮಾನವನ ಪ್ರಾಚೀನ ಅವಶೇಷಗಳಂತ ಹೇಳ್ತೀವಿ. ಮಾನವನ ಪ್ರಾಚೀನ ಅವಶೇಷಗಳು, ಉಪಯೋಗ ಮಾಡಿದಂಥ ಯಾವುದೇ ವಸ್ತುಗಳಾಗಿರ್ಬೋದು, ಪಳಿಯುಳಿಕೆಗಳಾಗಿರ್ಬೋದು, ಜೊತೆಗೆ ಮೂಳೆಗಳಾಗಿರ್ಬೋದು, ಇವುಗಳೆಲ್ಲವನ್ನು ಹೊರಗೆ ತೆಗಿಬೇಕಾದ್ರೆ ವೈಜ್ಞಾನಿಕವಾಗಿ ತೆಗಿಬೇಕಾದನ್ನು ಹೆಂಗೆ ಬೇಕಂಗೆ ತೋಡಿ ತೆಗೆಯುವಂಥದ್ದಲ್ಲ. ಅವುಗಳಿಗೆ ಆದಂತಹ ವಸ್ತುಗಳನ್ನ ತೆಗೆದುಕೊಂಡು ಅವುಗಳಲ್ಲಿ ಬ್ರಷ್ ಆಗಿರ್ಬೋದು, ಜೊತೆಗೆ ಕರಣಿ ಆಗಿರ್ಬೋದು, ಚಾಕು, ಮರದ ದಬ್ಬಳದಂತಹ ಮೊನಚಾದ ಸಾಧನಗಳನ್ನ ಬಳಸಿ ನಿಧಾನವಾಗಿ ಮಣ್ಣಿನ ಪದರನ್ನು, ಆ ಅವಶೇಷಗಳ ಮೇಲೆ ಹತ್ತಿಕೊಂಡಿರುವ ಮಣ್ಣಿನ ಪದರಗಳನ್ನು ತೆಗಿತಾ ಅಲ್ಲಿರುವಂಥ ವಸ್ತುಗಳನ್ನ ಕಲೆಕ್ಟ್ ಮಾಡೋದು. ಅಲ್ಲಿ ಏನಾದರೂ ಸಿಕ್ಕಿರ್ಬೋದು, ಮಡಿಕೆ ಚೂರು ಸಿಕ್ಕಿರ್ಬೋದು, ನಾಣ್ಯ ಸಿಕ್ಕಿರ್ಬೋದು, ಮಣಿ ಸಿಕ್ಕಿರ್ಬೋದು, ಹರಳುಗಳು, ಎಲುಬುಗಳು ಸಿಕ್ಕಿರ್ಬೋದು, ಮುಂತಾದ ಅವಶೇಷಗಳನ್ನು ಹೊರತೆಗೆದು ಅದನ್ನು ಸೈಂಟಿಫಿಕ್ಕಾಗಿ ಅಧ್ಯಯನ ಮಾಡೋದನ್ನೇ ನಾವು ಏನಂತ ಕರಿತೀವಿ ಅಂತಂದರೆ ಇಲ್ಲಿ ಉತ್ಖನನ ಅಂತ ನಾವು ಇಲ್ಲಿ ಕರಿತೀವಿ. ನೋಡಿ, ಇಲ್ಲಿ ಒಂದು ಚಾರ್ಟ್ ಇದೆ, ನಾನು ಈಗಾಗಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಹಾಗಾಗಿ ಇದನ್ನು ನಾನು ಜಾಸ್ತಿ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗೋದಿಲ್ಲ. ನೆಕ್ಸ್ಟ್ ಏನಪ್ಪ ಅಂದರೆ, ನಾವು ಇತಿಹಾಸವನ್ನು ಕಾಲಗಣನೆ ನಾವು ಹೇಗೆ ಮಾಡಬೇಕು, ಯಾವ ರೀತಿಯಾಗಿ ಐಡೆಂಟಿಫೈ ಮಾಡಬೇಕು. ನಮ್ಮಲ್ಲಿ ಹಲವಾರು ರೀತಿಯಾದಂತಹ ಕಾಲಗಣನೆಗಳು ನಮ್ಮಲ್ಲಿ ಕಂಡು ಬರ್ತವೆ. ನೋಡಿ, ಫಾರ್ ಎಕ್ಸಾಂಪಲ್ ನಾವೇನು ಹೇಳ್ತೀವಿ ಅಂತಂದರೆ, ಕ್ರಿಸ್ತ ಶಕ ಅನ್ನೋಂಥದ್ದನ್ನು ನಾವು ಉಪಯೋಗ ಮಾಡ್ತೀವಿ. ಹಾಗಾದರೆ ಯೇಸು ಕ್ರಿಸ್ತವರು ಬದುಕಿದ ಕಾಲಾವಧಿಯ ನಿರ್ದಿಷ್ಟ ವರ್ಷದಿಂದ ಇದು ಪ್ರಾರಂಭವಾಗುತ್ತೆ. ಎಕ್ಸಾಂಪಲ್ ಯಾವ ರೀತಿಯಾಗಿ ನಾವು ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತಂದಾಗ, ನೋಡಿ, ವಿಜಯನಗರ ಸಾಮ್ರಾಜ್ಯ ಯಾವಾಗ ಸ್ಥಾಪನೆ ಆಯಿತು ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತಿದೆ. ಅದು ಸಾಮಾನ್ಯ ಶಕ 1336ರಲ್ಲಿ 1336ರಲ್ಲಿ ಅದು ಸ್ಥಾಪನೆ ಆಯಿತು. ಅಂದರೆ ಯಾವ ರೀತಿಯಾಗಿ ನಾವು ಇದನ್ನ ಅರ್ಥೈಸ್ಕೊಳ್ಬೇಕಂದ್ರೆ, ಸ್ಥಾಪನೆಯಾಗಿ ಯೇಸುವಿನ ವರ್ಷದಿಂದ 1336 ವರ್ಷಗಳು ಕಳೆದಿವೆ ಅನ್ನೋಂಥದ್ದನ್ನು ನಾವಿಲ್ಲಿ ಅರ್ಥೈಸ್ಕೊಳ್ಬೇಕಾಗತ್ತೆ. ಸರ್ ಇದು ಒಂದೇನಾ, ಇದು ಈಗ ಕ್ರಿಸ್ತಶಕ ಅನ್ನೋದು ಒಂದೇನಾ ಅಂತ? ಇಲ್ಲ, ಅವರವರ ಕಾಲಘಟ್ಟಗಳಲ್ಲಿ ರಾಜ ಮಹಾರಾಜರು ತಮ್ಮದೇ ಆದಂತಹ ಒಂದು ಶಕೆಯನ್ನು ಇಲ್ಲಿ ಏನು ಮಾಡಿದಾರಪ್ಪ ಅಂದರೆ ಹೊರಡಿಸಿದ್ದಾರೆ. ಯಾವುದು? ಶಾಲಿವಾಹನ ಶಕೆ, ಗುಪ್ತ ಶಕೆ, ವಿಕ್ರಮ ಶಕೆ, ಹಿಜಿರ ಶಕೆ, ಹಲವಾರು ಶಕೆಗಳನ್ನು ಇವರು ಏನು ಮಾಡಿದ್ದಾರೆ, ಸಾಮಾನ್ಯವಾಗಿ ಇಲ್ಲಿ ಉಪಯೋಗವನ್ನು ಮಾಡಿಕೊಂಡಿದ್ದಾರೆ ಅವರವರ ಕಾಲಘಟ್ಟದಲ್ಲಿ. ಇತ್ತೀಚಿನ ಒಂದು ಇತಿಹಾಸದ ನಿರೂಪಣೆಯಲ್ಲಿ ನಾವು ಏನು ಮಾಡಿದ್ದೀವಿ, ಕ್ರಿಸ್ತ ಶಕವನ್ನು ತೆಗೆದು ಏನು ಮಾಡಿದ್ದೀವಿ, ಸಾಮಾನ್ಯ ಶಕ ಎಂಬುವಂಥದ್ದನ್ನು ನಾವಿಲ್ಲಿ ರೂಢಿಯನ್ನು ನಾವಿಲ್ಲಿ ಮಾಡ್ಕೊಂಡಿದ್ದೀವಿ. ಹಾಗಾದರೆ ಈ ಶಕಗಳನ್ನ ನಾವು ಯಾವ ರೀತಿಯಾಗಿ ಅಂದ್ಕೊಂಡಾದರೆ, ಒಂದು ಶತಮಾನ ಅಂದರೆ 100 ವರ್ಷಗಳಂತ ನಾವಿಲ್ಲಿ ತಿಳ್ಕೊಂಡಿದ್ದೀವಿ. ಇವತ್ತಿಗೆ ನಾವು 2001ರಿಂದ 2100 ಒಳಗಡೆ ಬರ್ತೀವಿ. ನಮ್ಮ 2025ರಲ್ಲಿ ನಾವು ಇದ್ದೀವಿ, ಇನ್ನೂ ನಮಗೆ 75 ವರ್ಷಗಳು ಬೇಕು. ಹಾಗಾದರೆ ನಾವು ಎಷ್ಟನೇ ಶತಮಾನದಲ್ಲಿ ಇದ್ದೀವಿ ಅಂತಂದರೆ 21ನೇ ಶತಮಾನದವರು ನಾವು ಇಲ್ಲಿ ಇದ್ದೀವಿ. ನೋಡಿ, ಈಗ ಭಾಳ ಇಂಪಾರ್ಟೆಂಟಾಗಿ ಬರುವಂಥದ್ದು, ನಾವು ಇತಿಹಾಸದ ಪರಿಚಯ ಮಾಡ್ಕೊಂಡಿವಿ. ಈಗ ಆರಂಭಿಕ ಸಮಾಜ, ಈ ಭೂಮಂಡಲದಲ್ಲಿ ಜೀವಿಗಳು ಯಾವ ರೀತಿಯಾಗಿ ಪ್ರಾರಂಭವಾಯಿತು, ಅವನ ಜೀವನ ಯಾವ ರೀತಿಯಾಗಿ ಒಂದು ಪ್ರಾರಂಭವಾಯಿತು ಅನ್ನುವಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ಳುವಂಥ ಒಂದು ಕೆಲಸವನ್ನು ನಾವಿಲ್ಲಿ ಮಾಡೋಣ. ಆರಂಭಿಕ ಸಮಾಜ ಅಂದರೆ ಸ್ಟಾರ್ಟ್, ಯಾವ ರೀತಿಯಾಗಿ ಈ ಪ್ರಾರಂಭ ಸ್ಟಾರ್ಟ್ ಆಯಿತು ಅಂತಂದು. ಸಾಮಾನ್ಯವಾಗಿ ನಾವು ನೋಡಿ, ಇತಿಹಾಸವನ್ನು ಎಷ್ಟು ಕಾಲಘಟ್ಟವನ್ನಾಗಿ ವರ್ಗೀಕರಿಸಬಹುದು, ಇನ್ನೂ ನಾವು ಇದರಲ್ಲಿ ಮಾಡ್ಬೋದು. ಬಟ್ ಆದರೆ ಸೈಂಟಿಫಿಕ್ಕಾಗಿ, ವೈಜ್ಞಾನಿಕವಾಗಿ ನಾವು 3 ಭಾಗಗಳನ್ನಾಗಿ ನಾವಿಲ್ಲಿ ಕಾಣ್ತೀವಿ. 3 ಭಾಗಗಳನ್ನಾಗಿ ನಾವು ಕಾಣ್ತೀವಿ. ಯಾವುದು ಅವುಗಳ ಅಂತಂದಾಗ, ಇಲ್ಲಿ ನೋಡಿ, ಪ್ರಾಗೈತಿಹಾಸಿಕ ಕಾಲ, ಪ್ರೀ ಹಿಸ್ಟೋರಿಕಲ್ ಪೀರಿಯಡು, ಆಮೇಲೆ ಪೂರ್ವಭಾವಿ ಇತಿಹಾಸ ಕಾಲ, ಪ್ರೋಟೋ ಹಿಸ್ಟೋರಿಕಲ್ ಪೀರಿಯಡ್ ಅಂತ ನಾವಿಲ್ಲಿ ಕರಿತೀವಿ. ಆಮೇಲೆ ಇತಿಹಾಸದ ಕಾಲ ಅಂತ ನಾವು ಇಲ್ಲಿ ಕರಿತೀವಿ. ಈಗ ನಾವಿಲ್ಲಿ ಕನ್ಸಿಡರ್ ಮಾಡಬೇಕು, ಏನು ಸರ್ ನಮ್ಮಲ್ಲಿ ಹಳೆಯ ಶಿಲಾಯುಗ, ಮಧ್ಯ ಶಿಲಾಯುಗ, ನವ ಶಿಲಾಯುಗ ಅಂತ ನಾವು ಓದಿದ್ವಿ, ಆದರೆ ಇಲ್ಲಿ ಬೇರೆ ಇದೆ ಅಲ್ಲ ಅಂತ. ನೋಡಿ, ಅವುಗಳು ಪ್ರಾಗೈತಿಹಾಸಿಕ ಕಾಲದ ಸಬ್ ಪಾಯಿಂಟ್ಸ್ಗಳಾಗ್ತವೆ. ಅವುಗಳಿಗೂ ಕೂಡ ನಾನು ವಿವರಣೆಯನ್ನು ಮುಂದೆ ಕೊಡ್ತಾ ಹೋಗ್ತೀನಿ. ಈಗ ನಾವು ಇಲ್ಲಿ ಪ್ರಮುಖವಾಗಿ 3 ವಿಭಾಗಗಳನ್ನ ನಾವು ಇಲ್ಲಿ ಕಾಣ್ತೀವಿ. ಹಾಗಾದರೆ ಮೊದಲನೇದಾಗಿ ನಾವು ಇದನ್ನು ಎಕ್ಸ್ಪ್ಲೈನ್ ಮಾಡ್ಕೊಳ್ತಾ ಹೋಗೋಣ. ಪ್ರಾಗೈತಿಹಾಸಿಕ ಕಾಲ ಅಂದರೆ ಏನು, ಯಾವ ರೀತಿಯಾಗಿತ್ತು ಅನ್ನೋಂಥದ್ದನ್ನು. ಮಾನವನ ಇತಿಹಾಸದಲ್ಲಿ ಪ್ರಾಗೈತಿಹಾಸಿಕ ಕಾಲ ಭಾಳ ಪ್ರಮುಖವಾಗುತ್ತೆ. ಯಾಕೆ ಅಂದರೆ ಇಡೀ ಒಟ್ಟಾರೆ ಸಾರಾಂಶದಲ್ಲಿ 99.9ರಷ್ಟು 99.9ರಷ್ಟು ಕಾಲಾವಧಿಯನ್ನು ಪ್ರಾಗೈತಿಹಾಸಿಕ ಕಾಲವೇ ಒಳಗೊಂಡಿದೆ. ಆದರೆ ಅದಕ್ಕೆ ಏನಾಗಿದೆಯಪ್ಪ ಅಂದರೆ, ಇವತ್ತು ಇತಿಹಾಸದಲ್ಲಿ ಸ್ಥಳಾವಕಾಶ ಕಡಿಮೆ ಇದೆ.
ಸ್ಥಳಾವಕಾಶ ಏನಾಗಿದೆ ಕಮ್ಮಿ ಇದೆ. ನಾವು ಕೇವಲ 0.01% ಮಾತ್ರ ನಾವು ಇತಿಹಾಸವನ್ನು ಇಲ್ಲಿ ನಾವು ತಿಳ್ಕೊಳ್ಳೋಕ್ಕೆ ಸಹಾಯವಾಗಿದೆ. ಯಾಕೆ ಈ ರೀತಿಯಾದಂತಹ ಒಂದು ಅಂಶ ಇಲ್ಲಿ ಹುಡ್ಕೊಳ್ತು, ಯಾಕೆ ನಾವು ಅದಕ್ಕೆ ಸ್ಥಳಾವಕಾಶ ಕಮ್ಮಿ ಕೊಟ್ಟಿವಿ ಅಂತಂದರೆ, ಅಲ್ಲಿ ಪ್ರಮುಖವಾಗಿ ಅಕ್ಷರದ ಪರಿಚಯವೇ ಅವ್ರಿಗಿರಲಿಲ್ಲ. ಅವರು ಸಾಮಾನ್ಯವಾಗಿ ಜೀವನ ಮಾಡ್ತಾಯಿದ್ರು. ಹಾಗಾಗಿ ಅವರಲ್ಲಿ ಅಕ್ಷರ ಬರವಣಿಗೆ ಇರಲಿಲ್ಲ. ಹಾಗಾಗಿ ಅದನ್ನು ನಮಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ನೋಡಿ, ಶಿಲಾಯುಗಗಳು ಎಕ್ಸಾಂಪಲ್ ಆಗಿ ನಾವಿಲ್ಲಿ ಶಿಲಾಯುಗಗಳನ್ನು ನಾವಿಲ್ಲಿ ತಿಳ್ಕೊಬೋದು. ಹಾಗಾದರೆ ಎರಡನೇ ಆಪ್ಷನ್ ಆಗಿರುವಂಥ ಪೂರ್ವಭಾವಿ ಇತಿಹಾಸ ಕಾಲ ಅಂದರೆ ಏನು? ಈ ಪೂರ್ವಭಾವಿ ಇತಿಹಾಸ ಕಾಲ ಅಂದರೆ ಏನಂದರೆ, ಅಕ್ಷರದ ತಿಳುವಳಿಕೆ ಅಲ್ಲಿನ ಜನಕ್ಕೆ ಇದೆ. ಅಂದರೆ ಆ ಪೂರ್ವಿಕರಲ್ಲಿ ಅಕ್ಷರದ ತಿಳುವಳಿಕೆ ಇದೆ, ಆದರೆ ಅವುಗಳನ್ನು ಓದಲು ಇವತ್ತು ನಮಗೆ ಸಾಧ್ಯವಾಗ್ತಿಲ್ಲ. ಹಾಗಾಗಿ ಇದನ್ನು ನಾವು ಏನಂತ ಕರಿತೀವಿ ಅಂದರೆ ಪೂರ್ವಭಾವಿ ಇತಿಹಾಸ ಕಾಲ ಅಂತೀವಿ. ಹರಪ್ಪ ನಾಗರಿಕತೆಯ ಕಾಲಘಟ್ಟಗಳನ್ನು ನೀವು ನೋಡ್ಬೋದು. ಅವುಗಳು ಈಗ ನಮ್ಗೆ ಲಿಖಿತ ರೀತಿಯಲ್ಲಿ ಸಿಕ್ಕರೂ ಕೂಡ ಅದನ್ನು ನಾವು ಅರ್ಥೈಸ್ಕೊಳ್ಳೋಕೆ ಇನ್ನೂ ಕೂಡ ಆಗ್ತಾಯಿಲ್ಲ. ಹಾಗಾಗಿ ಇದನ್ನು ಪೂರ್ವಭಾವಿ ಇತಿಹಾಸ ಕಾಲ ಅಂತ ನಾವು ಕರಿತೀವಿ. ಹಾಗಾದರೆ ಇತಿಹಾಸ ಕಾಲ ಅಂದರೆ ಏನು? ನೋಡಿ, ಅಕ್ಷರದ ಪರಿಚಯವೂ ಇದೆ, ಅಕ್ಷರದ ಪರಿಚಯವೂ ಕೂಡ ಇದೆ, ಜೊತೆಗೆ ಅದನ್ನು ನಾವು ಇವತ್ತಿಗೂ ಓದ್ಬೋದು. ಅಂತಹದ್ದನ್ನು ನಾವು ಇತಿಹಾಸ ಕಾಲ ಅಂತ ನಾವು ಅದನ್ನು ಒಂದು ಕನ್ಸಿಡರನ್ನು ನಾವು ಇಲ್ಲಿ ಮಾಡ್ತೀವಿ. ಹಾಗಾದರೆ ಈ ಜೀವ ವಿಕಾಸದಲ್ಲಿ ಫಸ್ಟು ಯಾವ ಒಂದು ಜೀವಿ ಹುಟ್ಕೊಳ್ತು ಈ ಭೂಮಂಡಲದಲ್ಲಿ ಅನ್ನೋಂಥದ್ದಾದರೆ, ನೋಡಿ, ಭಾಳ ಇಂಪಾರ್ಟೆಂಟ್ ಆಗಿರೋದು ಯಾವುದಪ್ಪ ಅಂದರೆ ಏಕಕೋಶ ಜೀವಿಗಳು ಫಸ್ಟು ಈ ಜೀವ ವಿಕಾಸದಲ್ಲೇ ಜನ್ಮ ತಾಳ್ತವೆ. ನಂತರ ಮೃದ್ವಂಗಿಗಳು, ಮೀನುಗಳು, ಸಸ್ಯ, ಕೀಟ, ಉಭಯವಾಸಿ, ರೆಕ್ಕೆಗಳುಳ್ಳ ಕೀಟಗಳು, ಸರೀಸೃಪಗಳು, ಎಲ್ಲ ರೀತಿಯಾದಂಥ ಇಲ್ಲಿ ಏನು ಕಂಡು ಬರ್ತದೆ ಅಂದರೆ ಜೀವಿಗಳು ಉಗಮವಾಗ್ತವೆ. ಪ್ರಮುಖವಾಗಿ ಮಾನವ ಯಾವಾಗ ಜನ್ಮ ತಾಳ್ತಾನೆ ಅಂದಾಗ 18 ಲಕ್ಷ ವರ್ಷಗಳ ಹಿಂದೆ ಮಾನವನ ವಿಕಾಸವಾಯಿತು. 18 ಲಕ್ಷ ವರ್ಷಗಳ ಹಿಂದೆ ಮಾನವನ ವಿಕಾಸವಾಯಿತು. ಆದ ಹೇಗಿದ್ದಪ್ಪ ಅಂದರೆ ಆಧುನಿಕ ಮಾನವನ ದೈಹಿಕ ರಚನೆಯನ್ನು ಹೊಂದಿದ್ದ. ಹಾಗಾದರೆ ಈತ ಫಸ್ಟ್ ಎಲ್ಲಿ ಕಂಡು ಬಂದ? ಈ ಥರದ ಒಂದು ವ್ಯಕ್ತಿ ಎಲ್ಲಿ ಕಂಡು ಬಂದ ಅಂದರೆ ದಕ್ಷಿಣ ಆಫ್ರಿಕಾದಲ್ಲಿ ಕಂಡುಕೊಳ್ತಾನೆ. ದಕ್ಷಿಣ ಆಫ್ರಿಕಾದಲ್ಲಿ ಆ ವ್ಯಕ್ತಿ ಕಂಡು ಬರ್ತಾನೆ. ಮುಂದೆ ಇದೇ ಒಂದು ಜನಾಂಗ, ಇದೇ ಒಂದು ನಮ್ಮ ಪೂರ್ವಿಕರು ಏನು ಮಾಡ್ತಾರೆ, ಪ್ರಪಂಚದ ವಿವಿಧ ಭೂಭಾಗಗಳಲ್ಲಿ ಅವರು ಚಲಿಸ್ತಾ ಹೋಗ್ತಾರೆ. ಯಾಕಂತಂದರೆ ಮಾನವ ಆ ಸಮಯದಲ್ಲಿ ಅಲೆಮಾರಿಯಾಗಿದ್ದ. ಹೀಗೆ ಈ ಒಂದು ಭೂಮಂಡಲದಲ್ಲಿ ಮಾನವ ಇವತ್ತು ಜೀವಿಸ್ತಾ ಇರೋದು. ನೋಡಿ, ಹಾಗಾದರೆ ಓಕೆ, ಹಾಗಾದರೆ ನಾನು ಆಗಲೇ ಹೇಳಿದೆ ಪ್ರಾಗೈತಿಕ ಕಾಲದಲ್ಲಿ ಹಳೆಯ ಶಿಲಾಯುಗ, ಮಧ್ಯಶಿಲಾಯುಗ, ನವಶಿಲಾಯುಗ ಅಂತ 3 ಭಾಗಗಳನ್ನ ನಾವು ಮಾಡಿದ್ದೀವಿ. ಇದ್ರ ಬಗ್ಗೆ ಭಾಳ ಇಂಪಾರ್ಟೆಂಟಾಗಿ ತಿಳ್ಕೊಬೇಕು. ಯಾಕಂದರೆ ಇಲ್ಲಿಂದನೇ ಮಾನವನ ಒಂದು ಆರಂಭಿಕ ಜೀವನ ಜೊತೆಗೆ ಅವ್ನು ತುಂಬ ಅಪ್ಡೇಟ್ಗಳಾಗ್ತಾ ಹೋಗ್ತಾನೆ. ಇಲ್ಲಿ ಶಿಲಾಯುಗಗಳ ಬದಲಾಗ್ತಾ ಹೋದಂತೆ ಮೊದಲನೇದಾಗಿ ನಾವು ಈಗ ತಿಳ್ಕೊಬೇಕಾಗಿದ್ದು ಹಳೆಯ ಶಿಲಾಯುಗ. ಈ ಹಳೆಯ ಶಿಲಾಯುಗಗಳನ್ನ ನಾವು ಏನಂತ ಕರಿಬೋದು ಅಂತಂದರೆ ಮಾನವನ ಆರಂಭಿಕ ಯುಗ ಅಂತ ನಾವು ಇಲ್ಲಿ ಅದನ್ನು ಕರಿಬೋದು. ಇಲ್ಲಿ ಮನುಷ್ಯ ಏನು ಮಾಡ್ತಾ ಇದ್ದ ಅಂದರೆ ಹಣ್ಣು, ಹಂಪಲು, ಗೆಡ್ಡೆ, ಗೆಣಸುಗಳನ್ನ ತಿಂದು ಬದುಕ್ತಾ ಇದ್ದ, ಅವನು ಜೀವಿಸ್ತಾ ಇದ್ದ. ಜೊತೆಗೆ ಅವನು ಏನಾಗಿದ್ದ ಅನ್ನುವಂಥದ್ದು ಭಾಳ ಇಂಪಾರ್ಟೆಂಟ್ ಆಗ್ತಾನೆ. ಇಲ್ಲಿ ಆ ವ್ಯಕ್ತಿ ಏನಾಗಿದ್ದ, ಅಲೆಮಾರಿಯಾಗಿ ಜೀವನವನ್ನು ಮಾಡ್ತಾ ಇದ್ದ. ಎಲ್ಲಿ ವಾಸ ಮಾಡ್ತಾ ಇದ್ದ ಅಂದರೆ ಅವನು ಗವಿಗಳಲ್ಲಿ ವಾಸ ಮಾಡ್ತಾ ಇದ್ದ, ಕಲ್ಲಾಸರುಗಳಲ್ಲಿ ವಾಸ ಮಾಡ್ತಿದ್ದ. ಜೊತೆಗೆ ಈತನಿಗೆ ಬೇಟೆಯನ್ನು ಆಡಬೇಕು, ಆಹಾರವನ್ನು ಪಡಿಬೇಕಾಗಿರೋದ್ರಿಂದ ಆತ ಕೆಲವೊಂದಿಷ್ಟು ವಸ್ತುಗಳನ್ನ ಉಪಯೋಗ ಮಾಡ್ತಿದ್ದ. ಅದು ಯಾವುದು ಅಂತಂದರೆ ಎರೆಚಕ್ಕೆ, ಚಾಕು, ಕಲ್ಲುಳ್ಳಿ, ಮಣೆ ಮುಂತಾದ ದೊಡ್ಡ ಶಿಲಾ ಉಪಕರಣಗಳನ್ನು ಆತ ಉಪಯೋಗ ಮಾಡ್ತಿದ್ದ. ಭಾಳ ಇಂಪಾರ್ಟೆಂಟ್, ಏನು ಮಾಡ್ತಿದ್ದ, ದೊಡ್ಡದಾದಂತಹ ಉಪಕರಣಗಳನ್ನು ಆತ ಉಪಯೋಗವನ್ನು ಮಾಡ್ತಾ ಇದ್ದ. ಹಾಗಾದರೆ ಈ ಉಪಕರಣಗಳನ್ನು ಯಾವುದರಲ್ಲಿ ತಯಾರು ಮಾಡ್ತಾಯಿದ್ರು ಅಂತಂದರೆ ಇಲ್ಲಿ ಭಾಳ ಇಂಪಾರ್ಟೆಂಟ್ ನೋಡ್ರಿ, ಬೆನೆಚು ಕಲ್ಲುಗಳಿಂದ ಹಳೆಯ ಶಿಲಾಯುಗದ ಮಾನವ ತನ್ನ ಉಪಕರಣಗಳನ್ನು ತಯಾರು ಮಾಡ್ಕೊಳ್ತಾ ಇದ್ದ. ಹಾಗಾದರೆ ಈತ ಹೊದಿಕೆಗಳಿಗಾಗಿ ಏನು ಉಪಯೋಗ ಮಾಡ್ತಾ ಇದ್ದ ಅಂದರೆ ಎಲೆಗಳನ್ನು, ದೊಡ್ಡದಾದಂಥ ಎಲೆಗಳು, ಬಾಳೆ ಎಲೆಗಳು, ಮೇ ಬಿ ಆ ಕಾಲಘಟ್ಟದಲ್ಲಿ ಬಾಳೆ ಎಲೆಗಳು ಇರಲಿಲ್ಲ ಅಂದ್ಕೊಳ್ತೀನಿ. ಬಟ್ ಅಲ್ಲಿ ಸಿಕ್ಕಂಥ ಈ ಎಲೆಗಳನ್ನಾಗಿರ್ಬೋದು, ಆಮೇಲೆ ತೊಗಟೆಗಳನ್ನು, ಮರದ ತೊಗಟೆಗಳನ್ನಾಗಿರ್ಬೋದು, ಇವುಗಳನ್ನು ಮುಂತಾದವುಗಳಲ್ಲಿ ಯಾವುದು ಸಿಗುತ್ತೋ ಅಂಥವುಗಳನ್ನು ಇಲ್ಲಿ ಹೊದಿಕೆಗಳನ್ನಾಗಿ ಆತ ಬಳಸ್ಕೊಳ್ತಾನೆ. ಜೊತೆಗೆ ಹಣ್ಣು ಹಂಪಲುಗಳನ್ನು ತಿಂತಾನೆ ಆತ. ಹಣ್ಣು ಹಂಪಲುಗಳನ್ನು, ಗೆಡ್ಡೆ ಗೆಣಸುಗಳನ್ನ ತಿಂತಾ ಇದ್ದ. ಸಮ್ಟೈಮ್ಸ್ ಏನಾಗ್ತಾ ಇತ್ತಪ್ಪ ಅಂದರೆ ಹಣ್ಣು ಹಂಪಲುಗಳು, ಗೆಡ್ಡೆ ಗೆಣಸುಗಳು ಏನಾಗ್ತಿರಲಿಲ್ಲ, ದೊರಕ್ತಿರಲಿಲ್ಲ. ಯಾಕಪ್ಪ ಅಂದರೆ ಅವುಗಳೇ ಆದಂಥ ಕಾಲಘಟ್ಟಗಳಲ್ಲಿ ಅವುಗಳು ಬೆಳೀತಾ ಇರ್ತವೆ. ಜೊತೆಗೆ ಇಂತಹ ಸಮಯದಲ್ಲಿ ಅವನು ಏನು ಮಾಡ್ತಾನೆ, ಹಣ್ಣುಗಳು ಸಿಗ್ತಾ ಇಲ್ಲ, ಗೆಡ್ಡೆ ಗೆಣಸುಗಳು ಸಿಗ್ತಾ ಇಲ್ಲ, ಹಂಪಲುಗಳು ಸಿಗ್ತಾ ಇಲ್ಲ, ಆದರೆ ಅವನ ಹಸಿವು ಯಾವ ರೀತಿಯಾಗಿ ಆತನನ್ನು ಬದಲಾವಣೆಯನ್ನು ಮಾಡ್ತಾ ಹೋಗುತ್ತೆ ಅಂದರೆ ಹಳೆಯ ಶಿಲಾಯುಗದ ಒಂದು ಕೊನೆಯ ಘಟ್ಟ ಬರ್ತದೆ. ಆ ಕೊನೆಯ ಘಟ್ಟದಲ್ಲಿ ಆತ ಏನು ಮಾಡ್ತಾನಂದರೆ ಬೇಟೆಯಾಡುವುದನ್ನು ಕಲಿತ.
ಜೊತೆಗೆ ಮೀನು ಹಿಡಿಯುವುದನ್ನು ಕಲಿತ. ಯಾವ ಕಾಲಘಟ್ಟದಲ್ಲಿ ಮಾನವ ಬೇಟೆಯಾಡುವುದನ್ನು ಕಲಿತ ಮತ್ತು ಮೀನನ್ನು ಹಿಡಿಯುವುದನ್ನು ಕಲಿತ ಅಂತಂದರೆ ಹಳೆಯ ಶಿಲಾಯುಗದಲ್ಲಿ. ಜೊತೆಗೆ ಯಾವ ಕಾಲಘಟ್ಟದಲ್ಲಿ ಬೆಂಕಿಯ ಪರಿಚಯವಾಯಿತು ಅಂತಂದಾಗ ನೋಡಿ, ಇಲ್ಲಿ ಆತನಿಗೆ ಬೆಂಕಿಯ ಪರಿಚಯ ಕೂಡ ಆಗುತ್ತೆ. ಎಲ್ಲಿ? ಹಳೆಯ ಶಿಲಾಯುಗದಲ್ಲಿ. ಈ ರೀತಿಯಾಗಿ ಆತನಿಗೇನಾಗುತ್ತೆ ಅಂದರೆ ಅಪ್ಡೇಟ್ ಆಗ್ತಾ ಹೋಗ್ತಾನೆ. ಹಾಗಾದರೆ ಈ ಕಾಲಘಟ್ಟಗಳಲ್ಲಿ ಯಾವ ಯಾವ ಸ್ಥಳಗಳು ಭಾಳ ಪ್ರಮುಖವಾಗ್ತವೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಭಾಳ ತಿಳ್ಕೊಳ್ಳೇಬೇಕಾಗುತ್ತೆ. ಯಾವುದು ಅಂತಂದರೆ ಮಧ್ಯಪ್ರದೇಶದ ಬೇಲಾನ್ ಕಣಿವೆ. ಮಧ್ಯಪ್ರದೇಶದ ಬೇಲಾನ್ ಕಣಿವೆ, ನಮ್ಮ ಕರ್ನಾಟಕದ ಹುಣಸಗಿ ಮತ್ತು ಬೈಜ್‌ಬಾಳ್ ಪ್ರದೇಶಗಳಾಗಿರ್ಬೋದು, ಮತ್ತು ಆಂಧ್ರ ಪ್ರದೇಶದ ಕರ್ನೂಲ್ ಆಗಿರ್ಬೋದು, ಅಮರಾವತಿ, ತಮಿಳುನಾಡಿನ ಅತ್ತಿರಾಮ್ ಪಕ್ಕ, ಈ ರೀತಿ ಮುಂತಾದವಾದಂತಹ ಪ್ರದೇಶಗಳು ಹಳೆಯ ಶಿಲಾಯುಗದ ನೆಲೆಯ ಪ್ರಮುಖ ತಾಣಗಳಾಗಿದ್ದವು ಅಂತ ನಾವಿಲ್ಲಿ ತಿಳ್ಕೊಬೋದು. ಜೊತೆಗೆ ಈ ಕಾಲಾವಧಿ ಎಷ್ಟು ಅನ್ನೋಂಥದ್ದನ್ನು ನಾವು ಇಲ್ಲಿ ಇತಿಹಾಸಕಾರರು ತುಂಬ ಸ್ಪೆಸಿಫಿಕ್ ಆಗಿ ಇಲ್ಲಿ ಮೆನ್ಷನ್ ಮಾಡಿರುವಂಥದ್ದು 5,00,000 ವರ್ಷಗಳಿಂದ 5,00,000 ವರ್ಷಗಳಿಂದ 12,000 ವರ್ಷದೊಳಗೆ ಅಂತ ಇಲ್ಲಿ ಏನು ಮಾಡಿದ್ದಾರೆ, ಗುರುತಿಸಿದ್ದಾರೆ. ಈ ಒಂದು ಕಾಲಾವಧಿಯಲ್ಲಿ ಏನಾಗಿತ್ತು ಅಂತಂದರೆ ಒಂದು ಹಳೆಯ ಶಿಲಾಯುಗ ಇಲ್ಲಿ ಕಂಡು ಬಂತು. ಮಧ್ಯ ಶಿಲಾಯುಗ ಇಲ್ಲಿ ಮತ್ತಿಷ್ಟು ಅಪ್ಡೇಟ್ ಆಗ್ತಾ ಹೋಗ್ತಾನೆ. ನಾನು ಹೇಳ್ತಿರುವಂಥದ್ದನ್ನು ನೀವು ಹಳೆಯ ಶಿಲಾಯುಗ, ಮಧ್ಯ ಶಿಲಾಯುಗ, ನವಶಿಲಾಯುಗ ಟ್ಯಾಲಿ ಮಾಡ್ಕೊಳ್ತಾ ಹೋದ್ರೆ ನಿಮ್ಗೆ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ಇದು ನೋಡಿ, ಇಲ್ಲಿ ಹೆಸರೇ ಹೇಳುತ್ತದೆ ನವಶಿಲಾಯುಗ, ಮೈಕ್ರೋಥಿಲಿಕ್ ಏಜ್ ಅಂತ ನಾವಿಲ್ಲಿ ಕರಿತೀವಿ. ಇದು ಮಧ್ಯ ಶಿಲಾಯುಗ ಅಂತ ನಾವಿಲ್ಲಿ ಕರಿತೀವಿ. ಇದನ್ನು ಏನಂತ ಕರಿತೀವಿ ಅನ್ನೋದಾದರೆ, ಜೊತೆಗೆ ಸ್ಥಿತ್ಯಂತರ ಕಾಲವಾಗಿದೆ ಇದು. ಹಳೆಯ ಶಿಲಾಯುಗ ಮತ್ತು ನವಶಿಲಾಯುಗದ ನಡುವಿನ ಸ್ಥಿತ್ಯಂತರವಾಗಿರುವಂಥ ಕಾಲಘಟ್ಟವಾಗಿದೆ. ಇಲ್ಲಿ ಮಧ್ಯ ಶಿಲಾಯುಗದ ಜೊತೆಗೆ ಇಲ್ಲಿ ಏನು ಆತ ಅಪ್ಡೇಟ್ ಆಗ್ತಾ ಹೋಗ್ತಾನೆ ನೋಡಿ. ಹಳೆಯ ಶಿಲಾಯುಗದಲ್ಲಿ ಅತಿ ದೊಡ್ಡದಾದಂಥ ಉಪಕರಣಗಳನ್ನ ಬಳಸಿದರೆ ಇಲ್ಲಿ ಏನು ಮಾಡ್ತಾನೆ ಆತ, ಸ್ಕಿಲ್ಡ್ ಬೇಸ್ಡ್ ಅಂದರೆ ಏನಪ್ಪ ಅಂತಂದರೆ ಕೌಶಲ್ಯ ಭರಿತವಾದಂತಹ ಒಂದು ಉಪಕರಣಗಳನ್ನು, ಅಂದರೆ ದೊಡ್ಡ ಶಿಲಾ ಉಪಕರಣಗಳ ಬದಲು ಆತ ಏನು ಮಾಡ್ತಾನೆ, ಸ್ಕಿಲ್ಡ್ ಬೇಸ್ಡ್ ಆಗಿರುವಂಥ ಕೌಶಲ್ಯ ಭರಿತವಾದಂತಹ ಶಿಲಾ ಆಯುಧಗಳನ್ನು ಬಳಸ್ತಾನೆ. ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಅದಕ್ಕೆ ಅದನ್ನು ಸೂಕ್ಷ್ಮ ಯುಗದ ಕಾಲ ಅಂತ ಕೂಡ ನಾವಿಲ್ಲಿ ಕರಿತೀವಿ. ಸೂಕ್ಷ್ಮ ಶಿಲಾಯುಗದ ಕಾಲ ಅಂತ ನಾವಿಲ್ಲಿ ಕರಿತೀವಿ. ಹಾಗಾದರೆ ಯಾವ ರೀತಿಯಾಗಿ ಆತ ಅಪ್ಡೇಟ್ ಆಗ್ತಾ ಹೋದ ಅಂತ ಅನ್ನೋದಾದರೆ ನೋಡಿ, ಆತನು ಬೇಟೆ ಆಡಬೇಕಾದಂಥ ಸಂದರ್ಭದಲ್ಲಿ ಬಾಣದ ಒಂದು ತುದಿಗಳಿಗೆ ಅಥವಾ ಕಟ್ಟಿಗೆಯ ತುದಿಗೆ ಒಂದು ಬರ್ಚಿಯಂತೆ ಬಳಸಿ, ಒಂದು ಕಿರು ಆಯುಧಗಳನ್ನು ಬರ್ಚಿಯಂತೆ ಅದನ್ನು ಉಪಯೋಗಿಸ್ಕೊಂಡು ಏನು ಮಾಡ್ತಾನೆ, ಅವುಗಳನ್ನ ಬೇಟೆ ಆಡ್ತಾನೆ. ಜೊತೆಗೆ ನೋಡಿ, ಇಲ್ಲಿ ಅಪ್ಡೇಟ್ ಆಗ್ತಾ ಹೋಗ್ತಾನೆ ಆ ಮಾನವ. ಕಾಡು ಧಾನ್ಯಗಳನ್ನು ಆಹಾರಕ್ಕಾಗಿ ಸಂಗ್ರಹಿಸಕ್ಕೆ ಪ್ರಾರಂಭ ಮಾಡ್ತಾನೆ. ಕಾಡಿನಲ್ಲಿ ಸಿಗುವಂಥ ಧಾನ್ಯಗಳನ್ನು ಆತ ಏನು ಮಾಡ್ತಾನೆ, ಆಹಾರಕ್ಕಾಗಿ ಸಂಗ್ರಹಿಸೋದಕ್ಕೆ ಇಲ್ಲಿ ಪ್ರಾರಂಭವನ್ನು ಮಾಡ್ತಾನೆ. ಜೊತೆಗೆ ಇಲ್ಲಿ ಆಗಿರ್ಬೋದು, ಬೇಟೆಗಳಲ್ಲಾಗ ನಿರಂತರ ದೊರಕ್ತಿರ್ತಿರಲ್ಲ ಅವನಿಗೆ. ಈ ಬೇಸಿಗೆ ಸಂದರ್ಭದಲ್ಲಿ ನೀರಿನಲ್ಲಿರೋ ಮೀನುಗಳು ಕೂಡ ಸಿಗ್ತಿರಲ್ಲ, ಧಾನ್ಯಗಳು ಕೂಡ, ಬೆಳೆಗಳು ಕೂಡ ಒಣಗಿ ಹೋಗ್ತವೆ. ಇಂತಹ ಸಂದರ್ಭದಲ್ಲಿ ಹಸಿವಿನಿಂದ ಆ ವ್ಯಕ್ತಿ, ನಮ್ಮ ಪೂರ್ವಜರು ಏನು ಮಾಡ್ತಿತ್ತು, ಕಾಲವನ್ನು ಕಳೆಯಬೇಕಾದಂಥ ಸಂದರ್ಭಗಳು ಕೂಡ ಅಲ್ಲಿ ಬರ್ತಿದ್ದು. ಇಂತಹ ಸಂದರ್ಭದಲ್ಲಿ ಅವರು ಪ್ರಮುಖವಾಗಿ ಕಂಡುಕೊಂಡಂತಹ ಒಂದು ಮಾರ್ಗ ಏನಾದರೂ ಇದೆ ಅಂತಂದರೆ ಏನಪ್ಪ ಅಂದರೆ, ಅದು ಬೇಟೆಯ ಸಂದರ್ಭದಲ್ಲಿ ಗಾಯಗೊಂಡು ಬದುಕುಳಿದಂತಹ ಪ್ರಾಣಿಗಳು. ಇವುಗಳು ಭಾಳ ಇಂಪಾರ್ಟೆಂಟ್ ಆಗ್ತವೆ. ಯಾಕೆ ಅಂತಂದರೆ ಅವುಗಳನ್ನು ಗಾಯಗೊಂಡು ಜೊತೆಗೆ ಬದುಕುಳಿದಂತಹ ಪ್ರಾಣಿಗಳನ್ನು ಏನು ಮಾಡ್ತಾರೆ ಇವರು, ತಮ್ಮೊಟ್ಟಿಗೆ ಸಾಕುವುದನ್ನು ಕಲಿತಾರೆ. ಜೊತೆಗೆ ಅದನ್ನು ಪಶುಪಾಲನೆಯನ್ನು ಮಾಡ್ತಾರೆ. ನೋಡಿ, ಮಧ್ಯಶಿಲಾಯುಗದಲ್ಲಿ ಮಾನವ ಕಾಡು ಧಾನ್ಯಗಳನ್ನು ಸಂಗ್ರಹಿಸ್ತಾ ಇದ್ದ, ಜೊತೆಗೆ ಬೇಟೆಯಾಡಿದಂತಹ ಪ್ರಾಣಿಗಳನ್ನು ಅವುಗಳನ್ನ ಪಾಲನೆ ಮಾಡಿ ಸಾಕುವುದನ್ನು ಕೂಡ ಇಲ್ಲಿ ಕಲಿತ. ಈ ಮಧ್ಯಶಿಲಾಯುಗದಲ್ಲಿ ಅವನು ಕಲಿತ. ಜೊತೆಗೆ ಅವುಗಳು ಏನಾಗ್ತಾ ಇದ್ವಪ್ಪ ಅಂದರೆ, ಅವರಿಗೆ ಯಾವಾಗ ಬರಗಾಲ ಬರ್ತಿತ್ತು ಆ ಸಂದರ್ಭದಲ್ಲಿ ಆಹಾರಗಳಾಗಿ ಅವುಗಳು ಬಳಕೆಯಾಯಿತು. ಪಶುಪಾಲನೆಯನ್ನು ಕೂಡ ಅವನು ಪ್ರಾರಂಭ ಮಾಡಿದ. ಅವನಿಗೆ ಗೊತ್ತಾಯಿತು ಯಾವ ಪ್ರಾಣಿಗಳು ಮೃದು ಸ್ವಭಾವದವು, ಯಾವ ಪ್ರಾಣಿಗಳು ಅತ್ಯಂತ ಕ್ರೂರ ಸ್ವಭಾವವುಳ್ಳಂಥದ್ದುಗಳನ್ನು ಎಲ್ಲವನ್ನು ಅವನು ಇಲ್ಲಿ ತಿಳ್ಕೊಳ್ಳೋದಕ್ಕೆ ಪ್ರಾರಂಭವನ್ನು ಮಾಡ್ದ. ಈ ರೀತಿಯಾಗಿ ಮಾನವನು ಏನು ಮಾಡ್ತಾನೆ, ಆಹಾರಕ್ಕಾಗಿ ನಿರಂತರವಾಗಿ ಅಲ್ದಾಡ್ತಾನೇ ಇರ್ತಾನೆ. ನೋಡಿ, ಆ ಮನುಷ್ಯ ಹಳೆಯ ಶಿಲಾಯುಗದಲ್ಲಿ ಆದರೂ ಕೂಡ ಅಲ್ದಾಡ್ತಾ ಇದ್ದ ಆಹಾರಕ್ಕಾಗಿ. ಇಲ್ಲಿ ಕೂಡ ಅವನು ಅಲ್ದಾಡ್ತಾ ಇದ್ದ. ಜೊತೆಗೆ ಬಿಡುವಿನ ವೇಳೆಯಲ್ಲಿ ಬೀಡು ಬಿಟ್ಟ ಸ್ಥಳಗಳಲ್ಲಿ, ಕಲ್ಲಾಸರುಗಳಲ್ಲಿ ಏನು ಮಾಡ್ತಾನೆ, ಚಿತ್ರಗಳನ್ನು ಬಿಡಿಸೋದಕ್ಕೆ ಪ್ರಾರಂಭ ಮಾಡ್ತಾನೆ. ನೋಡಿ, ನಮ್ಮಲ್ಲಿ ಒಂದು ಮಧ್ಯಶಿಲಾಯುಗದಲ್ಲಿರುವಂಥ ಪೂರ್ವಿಕರು ಏನು ಮಾಡ್ತಾರೆ, ಚಿತ್ರಗಳನ್ನು ಬಿಡಿಸೋದಕ್ಕೆ ಇಲ್ಲಿ ಪ್ರಾರಂಭವನ್ನು ಇಲ್ಲಿ ಮಾಡ್ತಾರೆ. ಜೊತೆಗೆ ಇಲ್ಲಿ ನೋಡಿ, ಅವರು
ಹೊದಿಕೆಗಾಗಿ ಏನು ಉಪಯೋಗ ಮಾಡ್ತಂದರೆ ಪ್ರಾಣಿಗಳನ್ನ ಬೇಟೆಯಾಡೋದ್ರ ಜೊತೆಗೆ ಅದರ ಪಶುಪಾಲನೆ ಕೂಡ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಅದನ್ನೇ ಏನು ಮಾಡ್ತಂದರೆ ಪ್ರಾಣಿಯ ಚರ್ಮಗಳನ್ನು ತಮ್ಮ ಮೇಲ್ಹೊದಿಕೆಗಳಾಗಿ ಅಲ್ಲಿ ಬಳಸೋದಕ್ಕೆ ಪ್ರಾರಂಭ ಮಾಡಿದರು. ಜೊತೆಗೆ ಹಳೆ ಶಿಲಾಯುಗದ ಕೊನೆಯ ಭಾಗದಲ್ಲಿ ಬೆಂಕಿಯ ಪರಿಚಯ ಕೂಡ ಅವರಿಗೆ ಆಗಿತ್ತು. ಈ ರೀತಿಯಾಗಿರುವಂಥ ಮಾನವ ತುಂಬ ಅಪ್ಡೇಟ್ಗಳಾಗ್ತಾ ಹೋದ. ನೋಡಿ, ಹಳೆ ಶಿಲಾಯುಗಕ್ಕೂ ನವ ಶಿಲಾಯುಗಕ್ಕೂ ಎಷ್ಟೊಂದು ಲಾಟ್ ಆಫ್ ಡಿಫ್ರೆನ್ಸ್ಗಳು ನಾವು ಇಲ್ಲಿ ಕಾಣ್ತೀವಿ. ಜೊತೆಗೆ ಈ ಒಂದು ಪ್ರಮುಖ ತಾಣಗಳು, ನೆಲೆಗಳು ಎಲ್ಲಿದಾವೆ ಅಂದರೆ ಮಧ್ಯಪ್ರದೇಶದ ಭೀಮ್‌ಬೆಟ್ಕಾ, ಆದಮ್‌ಗರ್ ಮತ್ತು ನಮ್ಮ ಕರ್ನಾಟಕದ ಬ್ರಹ್ಮಗಿರಿ ಆಗಿರ್ಬೋದು, ಕನಕನಹಳ್ಳಿ ಆಗಿರ್ಬೋದು, ರಾಜಸ್ಥಾನದ ಬಾಗೋರ್, ಗಣೇಶ್ವರ್, ಪಶ್ಚಿಮ ಬಂಗಾಳದ ಬಿರ್ಬಾನ್‌ಪುರ, ಆಂಧ್ರ ಪ್ರದೇಶದ ವಾನ್‌ಪಸಾರಿ, ಉತ್ತರ ಪ್ರದೇಶದ ಸರಾಯಿ ನಹರ್ ರಾಯ್, ಮಹೋದಯ ಮುಂತಾದ ಪ್ರಮುಖವಾಗಿರುವಂತಹ ನೆಲೆಗಳು ಏನು ಇಲ್ಲಿ ಈ ಭಾಗದಲ್ಲಿ ಅತಿ ಹೆಚ್ಚು ಕಂಡು ಬರ್ತವೆ. ಜೊತೆಗೆ ಇಲ್ಲಿ ಕೂಡ ನಾವು ಭಾಳ ಪ್ರಮುಖವಾಗಿ ತಿಳ್ಕೊಬೇಕು, ಈ ಕಾಲಘಟ್ಟಗಳು ಯಾವುದು ಅಂತಂದರೆ 12,000 ವರ್ಷಗಳಿಂದ 9,000 ವರ್ಷಗಳವರೆಗೆ ಇದ್ದಿತ್ತೆಂದು ಅಂದಿಲ್ಲಿ ಗುರುತಿಸ್ತಾರೆ. ಜೊತೆಗೆ ನಮಗೆ ಮತ್ತೆ ವಾಪಸ್ ನಾವು ನೆಕ್ಸ್ಟ್ ಅಪ್ಡೇಟ್ ಆಗ್ತಾ ನಾವು ನವಶಿಲಾಯುಗಕ್ಕೆ ನಾವು ಬರ್ತೀವಿ. ನಮ್ಮ ಪೂರ್ವಿಕರು ನವಶಿಲಾಯುಗಕ್ಕೆ ಬರ್ತಾರೆ. ಇದಕ್ಕೆ ನೋಡಿ ಇನ್ನೂ ಇಲ್ಲಿ ನಾವು ಜಾಸ್ತಿ ಅಪ್ಡೇಟ್ಗಳನ್ನ ಆಗ್ತಾ ಹೋಗ್ತೀವಿ. ಯಾವ ರೀತಿಯಾಗಿ ಅಂತಂದರೆ, ಈಗಾಗಲೇ ನಾನು ತಿಳಿಸಿದಂಗೆ ಮಧ್ಯಶಿಲಾಯುಗ ಜನ ಏನಾಗಿದ್ದರು, ಪಶುಪಾಲಕರಾಗಿದ್ದರು. ಜೊತೆಗೆ ಅಲ್ಲಿ ಅಭಾವ ಉಂಟಾಗ್ತಿತ್ತು ಆಹಾರದ್ದು. ಆದ್ದರಿಂದ ಅವ್ರು ಏನು ಮಾಡ್ತಾಯಿದ್ರು, ಅಲಿತಾ ಹೋಗ್ತಾಯಿದ್ರು. ಬಟ್ ನವಶಿಲಾಯುಗದಲ್ಲಿ ಮಾನವ ಏನು ಮಾಡ್ತಾನೆ, ಆಹಾರಕ್ಕಾಗಿ ಅಲಿಯುವುದನ್ನು ಬಿಟ್ಟು ಏನು ಮಾಡ್ತಾನೆ ಅಂದರೆ ಅವನು ಆಹಾರ ಉತ್ಪಾದನೆಗೆ ಮುಂದಾಗ್ತಾನೆ. ನೋಡಿ, ಒಂದೇ ಕಡೆ ನೆಲೆ ಊರೋಕ್ಕೆ ಪ್ರಾರಂಭ ಮಾಡ್ತಾರೆ ಇವರು. ಯಾರು? ನವಶಿಲಾಯುಗದ ಮಾನವರು ಒಂದೇ ಕಡೆ ನೆಲೆಯೂರುವುದಕ್ಕೆ ಇಲ್ಲಿ ಪ್ರಾರಂಭವನ್ನು ಮಾಡ್ತಾರೆ. ಎಲ್ಲಿ? ನದಿ ತೀರಗಳಲ್ಲಿ. ಯಾಕೆ ನದಿ ತೀರಗಳಲ್ಲೇ ಪ್ರಾರಂಭಿಸಿದರು ನೋಡಿ, ಅಲ್ಲಿ ಬೇಟೆಯಾಡುವುದಕ್ಕೆ, ಈ ಯಾವುದೇ ಶಿಲಾಯುಗದಲ್ಲಿ ಆಗಿರ್ಬೋದು, ಬೇಟೆಯಾಡುವುದಕ್ಕೆ ಆಗಿರ್ಬೋದು. ಜೊತೆಗೆ ಅಲ್ಲಿ ಎಲ್ಲ ಪ್ರಾಣಿಗಳು ಬರ್ತಿರೋದ್ರಿಂದ ನದಿ ತೀರದಲ್ಲಿ ಅವರು ವಾಸಿಸ್ತಾ ಇದ್ದರು. ಜೊತೆಗೆ ಕೃಷಿ ಮಾಡೋಕ್ಕೆ ಯೋಗ್ಯವಾದಂತಹ ಭೂಮಿಯಲ್ಲಿ ದೊರೀತಾ ಇತ್ತು. ಫಲವತ್ತಾದ ಎಂತಹ ಮಣ್ಣು ಅಂದರೆ ಮೆಕ್ಕಲು ಮಣ್ಣಿನಲ್ಲಿ ಕೃಷಿಯನ್ನು ಆರಂಭಿಸ್ತಾರೆ. ಮಣ್ಣು ಕೂಡ ಭಾಳ ಇಂಪಾರ್ಟೆಂಟ್. ಎಂತಹ ಮಣ್ಣು? ಮೆಕ್ಕಲು ಮಣ್ಣಿನಲ್ಲಿ ಅವರು ಕೃಷಿನ ಆರಂಭಿಸ್ತಾರೆ. ಜೊತೆಗೆ ಧಾನ್ಯವನ್ನು ಮತ್ತು ಅವರ ಪಶುಗಳಿಗೆ ಮೇವನ್ನು ಪೂರೈಸ್ತಾ ಇತ್ತು ಆ ಭಾಗ ಅಂತೇಳಿ ಹೇಳ್ತಾರೆ. ಜೊತೆಗೆ ಇದು ಸೂಕ್ತವಾದ ಒಂದು ಪ್ರದೇಶದಲ್ಲಿ ಇದನ್ನು ಪ್ರಾರಂಭವನ್ನು ಮಾಡ್ತಾರೆ. ಇದರಿಂದ ಏನಾಗುತ್ತೆ, ಮಾನವ ಒಂದೇ ಕಡೆ ನೆಲೆ ನಿಲ್ಲೋದಕ್ಕೆ ಪ್ರಾರಂಭ ಮಾಡ್ದ. ಅಲ್ಲಿ ಏನಾಯಿತು, ಕೃಷಿಯ ಒಂದು ಸಂಸ್ಕೃತಿ ಪ್ರಾರಂಭವಾಯಿತು. ನಾಗರಿಕತೆ, ಒಂದು ಸಮುದಾಯ ಉಂಟಾಯಿತು, ಸಂಸ್ಕೃತಿಗಳು, ಜೊತೆಗೆ ಅಲ್ಲಿ ಆದಂತಹ ಸಂಪ್ರದಾಯ ಪದ್ಧತಿಗಳು ಇಲ್ಲಿ ನಾವು ಕಂಡು ಬರುವಂಥದ್ದು. ಈಗ ನೋಡಿ, ಭಾಳ ಪ್ರಮುಖವಾಗಿರುವಂತಹ ಒಂದು ಪಾಯಿಂಟ್ ಯಾವುದು ಅನ್ನೋದಾದರೆ, ಭಾಳ ಪ್ರಮುಖವಾಗಿರೋದಂದರೆ ಭಾರತದ ಉಪಖಂಡದಲ್ಲಿ, ಎಲ್ಲಿ ಅಂದರೆ ನಮ್ಮ ಭಾರತದ ಉಪಖಂಡದಲ್ಲಿ ಕೃಷಿಯ ಆರಂಭಿಕ ಕುರುಹುಗಳು ಎಲ್ಲಿ ದೊರೆತಿದ್ದಾವೆ ಅಂದರೆ ಪಾಕಿಸ್ತಾನದ ಮೆಹರ್‌ಗರ್ನ ನೆಲೆಯಲ್ಲಿ ದೊರೆತಿವೆ. ಭಾರತದ ಉಪಖಂಡದಲ್ಲಿ ಕೃಷಿಯ ಆರಂಭಿಕ ಕುರುಹುಗಳು, ಹೆಜ್ಜೆಗಳು ಎಲ್ಲಿ ಕಂಡುಬಂದವು ಅಂದರೆ ಪಾಕಿಸ್ತಾನದ ಮೆಹರ್‌ಗರ್ನಲ್ಲಿ ಕಂಡುಬಂದವು ಅನ್ನೋಂಥದ್ದನ್ನು ನಾವಿಲ್ಲಿ ಪ್ರಮುಖವಾಗಿ ತಿಳ್ಕೋಬೇಕು. ಓಕೆ, ಈಗ ಕೃಷಿ ಆರಂಭವಾಯಿತು. ಜೊತೆಗೆ ಆತನು ಹಲವಾರು ರೀತಿಯಾದಂಥಲ್ಲಿ ಅಪ್ಡೇಟ್ ಆಗ್ತಾ ಹೋದ. ಜೊತೆಗೆ ಈತ ವಾಸಯೋಗ್ಯಕ್ಕೆ ಅಂದರೆ ಒಂದು ವಾಸ ಮಾಡಬೇಕು. ಈಗ ಕಲ್ಲಿನ ಪೊರಟೆ, ಕಲ್ಲಾಸ್ತ್ರಗಳಲ್ಲಿ ವಾಸ ಮಾಡ್ತಿದ್ದಂಥ ಮನುಷ್ಯ ಏನು ಮಾಡ್ದ ಅಂದರೆ ಒಣ ಇಟ್ಟಿಗೆಗಳಿಂದ ಮನೆಯನ್ನು ನಿರ್ಮಿಸ್ತಾ ಹೋಗ್ತಾನೆ. ಇಂತಹ ಒಂದು ಮನೆಗಳು ನಾವು ಎಲ್ಲಿ ಕಾಣ್ಬೋದು ಅಂದರೆ ಭಾಳ ಇಂಪಾರ್ಟೆಂಟಾಗಿ ಕಾಶ್ಮೀರದ ಬುರ್ಜೋಮ್ ಪ್ರದೇಶದ ಜನರು ಈ ಕಾಶ್ಮೀರದ ಬುರ್ಜೋಮ್ ಪ್ರದೇಶದಲ್ಲಿ ವಾಸಕ್ಕಾಗಿ ಒಣ ಇಟ್ಟಿಗೆಗಳಿಂದ ಮನೆಯನ್ನು ತರಿಸ್ತಾರೆ. ಯಾವ ರೀತಿಯಾಗಿ ಅಂದರೆ ನೆಲದ ಒಳಗಡೆನೇ ಗುಹೆಯನ್ನು ನಿರ್ಮಿಸ್ಕೊತಾರೆ. ನೆಲದ ಒಳಗೆ ಅವ್ರು ಏನು ಮಾಡ್ತಾರೆ, ಗುಹೆಯನ್ನು ನಿರ್ಮಿಸ್ಕೊಂಡು ಅಲ್ಲಿ ಜೀವನವನ್ನು ಮಾಡ್ತಾರೆ. ಯಾಕೆ ಗುಹೆ ಒಳಗೆ ಇದ್ದರು ಅಂದರೆ ಕಾಡು ಪ್ರಾಣಿಗಳ ದಾಳಿಗಳಿಂದ ತಪ್ಪಿಸ್ಕೊಳಿಸ್ಬೇಕಾಗಿರೋದ್ರಿಂದ, ಜೊತೆಗೆ ತಮ್ಮ ರಕ್ಷಣೆಯನ್ನು ಮಾಡಿಕೊಳ್ಬೇಕಾದ್ರಿಂದ, ಮತ್ತು ಗುಡ್ಡಗಾಡುಗಳು ಇಲ್ಲದೆ ಒಂದು ಸಪಟಾದಂತಹ ಒಂದು ಫಲವತ್ತಾದ ಭೂಮಿಯಲ್ಲಿ ಅವರು ಬದುಕುಳಿಬೇಕಾಗಿರೋದ್ರಿಂದ, ಜೊತೆಗೆ ಚಳಿ, ಮಳೆ ಈ ರೀತಿಯಾಗಿರುವಂತಹ ಪ್ರಕೃತಿ ವಿಕೋಪಗಳನ್ನು ತಪ್ಪಿಸ್ಕೊಳ್ಳೋದಕ್ಕಾಗಿ ಗುಹೆಯನ್ನು ಭೂಮಿ ಒಳಗೆ ನಿರ್ಮಿಸಿದ್ರು ಅನ್ನುವಂಥದ್ದು ಇತಿಹಾಸಕಾರರ ಒಂದು ಅಭಿಪ್ರಾಯವಾಗಿದೆ. ಜೊತೆಗೆ ಕೃಷಿಯನ್ನು ಬೆಳೆದಾದ ನಂತರ ಇಲ್ಲಿ ಏನು ಪ್ರಾರಂಭವಾಗುತ್ತೆ ಅಂತಂದರೆ ಅದಕ್ಕೆ ಸಂಗ್ರಹ ಹಿಡಿಸುವ ಒಂದು ಸಮಸ್ಯೆ ಎದುರಾಗುತ್ತೆ. ನೋಡಿ, ಮನುಷ್ಯನಿಗೆ ಎಷ್ಟು ಬೇಕು ಅಷ್ಟು ಇದ್ದರೆ ಸಮಸ್ಯೆಗಳು ಜಾಸ್ತಿ ಆದಾಗ ಸಮಸ್ಯೆ ಉಂಟಾಗುತ್ತೆ. ಮತ್ತು ಎಲ್ಲಿ ಸಂಗ್ರಹಿಸಿಡಬೇಕು ಅಂದಾಗ ಆವಾಗ ಮಾಡಿದ್ದೇ ಮಣ್ಣಿನ ಮಡಿಕೆನ ಮಾಡುವ ವಿಧಾನವನ್ನು ಕಂಡುಕೊಳ್ತಾರೆ. ಅದನ್ನು ಹಾಕಿ ಇಡಬೇಕಲ್ಲ, ಹಾಗಾಗಿ ಅದನ್ನು ಅಲ್ಲಿ ಕೊಂಡ್ಕೊಳ್ತಾರೆ. ಜೊತೆಗೆ ಏನಾಯಿತು, ಅದನ್ನು ಸೇವಿಸಬೇಕಾಗಿರೋದ್ರಿಂದ ಅದನ್ನು ಹೆರೆಯುವಂಥ ಕೆಲಸ ಮಾಡ್ತಾರೆ, ಕುಟ್ಟುವಂಥ ಕೆಲಸವನ್ನು ಮಾಡ್ತಾರೆ, ಬೀಸುವ ಸಾಧನಗಳನ್ನ ಇದೇ ರೀತಿಯಾಗಿ ಇಂಥವೆಲ್ಲ
ಅವುಗಳೆಲ್ಲವುಗಳನ್ನು ಅವ್ರು ಏನು ಮಾಡ್ತಾರೆ ಅಂದರೆ ಬಳಕೆಗೆ ತರ್ತಾರೆ. ಅವುಗಳೆಲ್ಲವನ್ನ ಬಳಕೆಗೆ ತರ್ತಾರೆ. ಇಲ್ಲಿಂದ ಏನಾಗುತ್ತೆ, ಆರಂಭಿಕ ಒಂದೊಂದೊಂದು ಕಡೆ ಒಂದೊಂದು ಪ್ರಾಂತ್ಯದ ಕಡೆ ಇವುಗಳು ಪ್ರಾರಂಭವಾಗಿರೋದ್ರಿಂದ ಅಲ್ಲಿ ಆರಂಭಿಕ ಹಳ್ಳಿಗಳು ಹುಟ್ಟಾಗ್ತವೆ. ಜೊತೆಗೆ ಅವುಗಳೆಲ್ಲ ಏಳಿಗೆಗಳು ಬರ್ತವೆ. ಜೊತೆಗೆ ಚಕ್ರದ ಒಂದು ಪರಿಚಯ ಆಗುತ್ತೆ. ಅಂದರೆ ಒಂದು ವೃತ್ತಾಕಾರ ಒಂದು ಚಕ್ರದ ಪರಿಚಯ ಆದ ತಕ್ಷಣ ಗುಣಾತ್ಮಕವಾಗಿರುವಂತಹ ಮತ್ತು ವೈವಿಧ್ಯಮಯವಾಗಿರುವಂಥ ಫುಲ್ ಡಿಫ್ರೆಂಟ್ ಆಗಿರುವಂತಹ ಡಿಸೈನ್ಡ್ ಆಗಿರುವಂತಹ ಅಂತಹ ಒಂದು ಮಡಿಕೆಗಳನ್ನು ತಯಾರಿಕೆ ಕೂಡ ಇಲ್ಲಿ ಸಾಧ್ಯವಾಯಿತು. ಇಲ್ಲಿ ಏನು ಮಾಡ್ತಾನೆ ಮನುಷ್ಯ ಅಂದರೆ ಆಯುಧಗಳನ್ನ ನಯವಾಗಿ ಉಜ್ಜಿ ಏನು ಮಾಡ್ತಾನೆ ಅಂದರೆ ಫುಲ್ ಶಾರ್ಪಾಗಿ ಮಾಡ್ತಾನೆ. ಏನು ಮಾಡ್ತಾನೆ, ಫುಲ್ ಶಾರ್ಪಾಗಿ ಮಾಡ್ತಾನೆ. ಇಂತಹ ಒಂದು ಪ್ರದೇಶ ನಮ್ಮ ಕರ್ನಾಟಕದಲ್ಲಿ ಎಲ್ಲಿ ಕಂಡು ಬರುತ್ತೆ ಅಂದರೆ ಭಾಳ ಇಂಪಾರ್ಟೆಂಟ್ ನೋಡಿರಿ ಈ ಒಂದು ಆಪ್ಷನ್ನು, ಈ ಒಂದು ಪಾಯಿಂಟು. ಬಳ್ಳಾರಿ ಸಮೀಪದ ಸಂಗನಕಲ್ಲು. ಈ ಬಳ್ಳಾರಿ ಸಮೀಪದ ಸಂಗನಕಲ್ಲು ನವಶಿಲಾಯುಗದ ಆಯುಧಗಳನ್ನು ತಯಾರಿಸುವ ಒಂದು ಪ್ರಮುಖವಾಗಿರುವಂಥ ಒಂದು ಪ್ರದೇಶವಾಗಿತ್ತು. ಇಲ್ಲಿ ಏನೇನು ತಯಾರು ಮಾಡ್ತಾಯಿದ್ರು ಅಂತಂದರೆ ಕೈಗೊಡಲಿಯನ್ನು, ಭಾಳ ಇಂಪಾರ್ಟೆಂಟ್ಲಿ ಇಲ್ಲಿ ಕೈಗೊಡಲಿಯನ್ನು, ಮೂಳೆಗಳಿಂದ ತಯಾರಿಸಿದ ಆಯುಧಗಳನ್ನು ಇಲ್ಲಿ ಬಳಸ್ತಾಯಿದ್ರು. ಜೊತೆಗೆ ಯಾವ್ಯಾವ ಪ್ರದೇಶಗಳಿದ್ದಾವೆ ಅಂದರೆ ಬನಹಳ್ಳಿ, ಬ್ರಹ್ಮಗಿರಿ, ಬೂದಿಹಾಳ, ಹಳ್ಳೂರು, ಪಿಕ್ಳಿಹಾಳ, ಟಿ ನರಸೀಪುರ, ಉತ್ನೂರು, ಬಿಹಾರದ ಚಿರಾಂಡ್ ಮುಂತಾದ ಕಡೆಯಲ್ಲಿ ಏನು ಮಾಡ್ತಾರೆ ಅಂದರೆ ಇವರು ತಮ್ಮ ಒಂದು ಶಿಲಾಯುಗದ ನೆಲೆಯನ್ನು ಇಲ್ಲಿ ಕಂಡುಕೊಂಡು ಬರ್ತಾರೆ. ಜೊತೆಗೆ ಇದರ ಕಾಲಘಟ್ಟವನ್ನು ಕೂಡ ನಾವು ಇಲ್ಲಿ ವಿವರಣೆಯನ್ನು ಕೊಟ್ಟಾಗ 9,000ದಿಂದ 500 ವರ್ಷಗಳವರೆಗೆ ಇರಬಹುದು ಅಂತ ಇಲ್ಲಿ ಆಗಲೇ ಗುರುತನ್ನು ಇಲ್ಲಿ ಮಾಡಿರುವಂಥದ್ದು. ಓಕೆ, ಹಾಗಾದರೆ ಇಲ್ಲಿ ಒಂದು ಮ್ಯಾಪ್ ಇದೆ, ನೋಡ್ಬೋದು ನಾವು. ಈ ನಮ್ಮ ಪುಸ್ತಕದಲ್ಲಿದ್ದರೆ ಇದರ ಮ್ಯಾಪನ್ನು ನೀವು ನೋಡ್ಕೋಬೋದು. ಇಲ್ಲಿ ಈ ಭಾಗಗಳಲ್ಲಿ ಎಲ್ಲ 3 ಒಂದು ಶಿಲಾಯುಗಗಳು ನಮ್ಮಲ್ಲಿ ಕಂಡುಬರುವಂಥದ್ದು. ಜೊತೆಗೆ ಇಷ್ಟು ಆರಂಭಿಕ ಪರಿಚಯ ಜೊತೆಗೆ ಇತಿಹಾಸದ ಪರಿಚಯ ಜೊತೆಗೆ ಆರಂಭಿಕ ಆದರೂ ಕೂಡ ಲೋಹಗಳು ಈಗ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಭಾಳ ಶಾರ್ಟಾಗಿ ಮುಗಿಸ್ಬಿಡ್ತೀನಿ ಇದನ್ನು. ಇದ್ರ ಬಗ್ಗೆ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಬೇಡ ಅಂತ ನನ್ನ ಒಂದು ಅನಿಸಿಕೆ ಆಗಿರೋದ್ರಿಂದ ಏನಾಗುತ್ತೆ ಅಂದರೆ ನವಶಿಲಾಯುಗದ ಕೊನೆಯ ಕಾಲಕ್ಕೆ ಲೋಹಗಳ ಬಳಕೆ ಆರಂಭವಾಯಿತು. ಭಾಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿರಿ ಇದು. ಯಾಕಂದರೆ ಲೋಹಗಳು ಯಾವಾಗ ಪ್ರಾರಂಭ ಆಯಿತು ಅಂದರೆ ನವಶಿಲಾಯುಗದ ಕೊನೆಯ ಕಾಲಘಟ್ಟದಲ್ಲಿ ಲೋಹಗಳ ಬಳಕೆಯಲ್ಲಿ ಉಂಟಾಗುತ್ತೆ. ಹಾಗಾದರೆ ಮಾನವ ಬಳಸಿದ ಪ್ರಥಮ ಲೋಹ ಯಾವುದು ಅಂದರೆ ತಾಮ್ರ. ಮಾನವ ಬಳಸಿದಂಥ ಲೋಹ ಯಾವುದಂದರೆ ಮೊಟ್ಟ ಮೊದಲನೇದು ತಾಮ್ರ. ಆ ತಾಮ್ರಕ್ಕೆ ಏನು ಮಾಡ್ತಾನೆ ಅವನು, ಕಂಚನ್ನು ಸೇರಿಸಿ ಏನು ಮಾಡ್ತಾನೆ, ಗಡಸಾದಂತಹ ಒಂದು ಮಿಶ್ರ ಲೋಹವನ್ನು ಅಲ್ಲಿ ಮಾಡ್ತಾನೆ. ಹಾಗಾದರೆ ತಾಮ್ರ ಮತ್ತು ಕಂಚಿನ ಶಿಲಾಯುಗಗಳು ಅನ್ನುವಂಥದ್ದನ್ನು ನಾವಿಲ್ಲಿ ತಿಳ್ಕೊಬೇಕಾಗತ್ತೆ. ಇವುಗಳು ಯಾವಾಗ ಪ್ರಾರಂಭವಾಯಿತು ಅಂತಂದರೆ 5,000 ವರ್ಷಗಳ ಹಿಂದೀಚೆಗೆ ಇದು ಕಂಡು ಬರುತ್ತೆ. 5,000 ವರ್ಷಗಳ ಹಿಂದೀಚೆಗೆ ಇದು ಒಂದು ಕಂಡು ಬರುತ್ತದೆ. ಹಾಗಾದರೆ ಏನು ಇದು ಎದಕ್ಕೆ ಭಾಳ ಪ್ರಧಾನವಾಗುತ್ತೆ ಅಂತಂತಂದರೆ ನೋಡಿ, ಕೃಷಿಯನ್ನು ಮಾಡ್ತಿದ್ದಂಥ ಮಾನವನ ಹತ್ರ ಉಪಕರಣಗಳ ಸಮಸ್ಯೆ ಇತ್ತು ಮತ್ತು ಪಶುಪಾಲನೆ ಮಾಡಬೇಕಾದಾಗ ಕೂಡ ಉಪಕರಣಗಳ ಸಮಸ್ಯೆಗಳು ಇದ್ದವು ಅನ್ನೋಂಥದ್ದನ್ನು ನಾವಿಲ್ಲಿ ಭಾಳ ಪ್ರಮುಖವಾಗಿ ಅರ್ಥೈಸ್ಕೊಳ್ಬೇಕು. ಜೊತೆಗೆ ಚಕ್ರಗಳಿಂದ ಮಾಡಿದಂಥ ಅಲಂಕೃತವಾದಂಥ ಮಡಿಕೆಗಳು ಈ ಕಾಲದಲ್ಲಿ ಸಾಮಾನ್ಯವಾಗಿ ಕಂಡು ಬರುತ್ತವೆ. ಈ ಒಂದು ಶಿಲಾಯುಗದಲ್ಲಿ ಯಾಕೆ ಕಂಚು ಮತ್ತು ಈ ತಾಮ್ರಗಳು ಯಾಕೆ ಬಳಕೆಗೆ ಬಂದವು ಅಂದರೆ ಪ್ರಮುಖವಾಗಿ ಕೃಷಿ ಮತ್ತು ಒಂದು ಪಶುಪಾಲನೆಗೆ ಭಾಳ ಇಲ್ಲಿ ಪ್ರಮುಖವಾಗ್ತವೆ. ಯಾಕೆ ಅಂತಂದರೆ ಭೂಮಿಯನ್ನು ಅಗಿಯಲು ಬೇಕಾದಂಥ ಶಕ್ತಿ ಸಾಮರ್ಥ್ಯ ಈ ವಸ್ತುಗಳಲ್ಲಿ ಗಡಸಾಗಿರುವುದರಿಂದ ಅತಿ ಹೆಚ್ಚಿನ ರೀತಿಯಾದಂತಹ ಒಂದು ಶಕ್ತಿ ವ್ಯಯ ಕಡಿಮೆ ಆಗ್ತಾ ಇತ್ತು. ಅದರಿಂದ ಏನಾಗೋಯಿತು ಅಂದರೆ ಕೃಷಿ ಭಾಳ ಪ್ರಮುಖವಾಗಿ ಆಗೋದಕ್ಕೆ ಇಲ್ಲಿ ಪ್ರಾರಂಭವಾಯಿತು. ನೋಡಿ, ಇಲ್ಲಿ ಕೃಷಿ ಭೂಮಿಯನ್ನು ಪರಿವರ್ತಿಸೋದಕ್ಕೆ ಕಂಚಿನ ಉಪಕರಣಗಳು ಭಾಳ ನೆರವಾಗ್ತವೆ. ಆದ್ದರಿಂದ ಆಹಾರ ಉತ್ಪಾದನೆಯಲ್ಲಿ ಹೆಚ್ಚಳವನ್ನು ನಾವು ಇಲ್ಲಿ ಕಾಣೋದಕ್ಕೆ ಪ್ರಾರಂಭ ಮಾಡ್ತೀವಿ. ಜೊತೆಗೆ ಅಗತ್ಯ ಇರುವ ಧಾನ್ಯಗಳನ್ನ ಕಳಿಸಿಕೊಡುವಂಥ ಒಂದು ಕೆಲಸವನ್ನು ಕೂಡ ಇಲ್ಲಿ ನಾವು ಮಾಡ್ತೀವಿ. ಅದಕ್ಕೆ ನಾವು ಇಲ್ಲಿ ವ್ಯಾಪಾರ ವಹಿವಾಟುಗಳು ಕೂಡ ಇಲ್ಲಿ ಪ್ರಾರಂಭವಾಗ್ತದೆ. ಈ ಪ್ರದೇಶದಲ್ಲಿ ಅತಿ ಹೆಚ್ಚಿನ ಆಹಾರಧಾನ್ಯಗಳಿದ್ದರೆ ಬೇರೆ ಒಂದು ಅಭಾವ ಇರುವಂಥ ಪ್ರದೇಶಗಳಲ್ಲಿ ಅದನ್ನು ನಾವು ಕೊಡುವಂಥದ್ದು. ಈ ರೀತಿಯಾಗಿರೋದ್ರಿಂದ ಇಲ್ಲಿ ವ್ಯಾಪಾರ ವಹಿವಾಟುಗಳೆಲ್ಲವೂ ಕೂಡ ಇಲ್ಲಿ ನಡೀತವೆ. ನೋಡಿ, ಹಾಗಾದರೆ ಇದರ ಪರಿಣಾಮವಾಗಿ ಏನಾಯಿತು, ನಮ್ಮ ವಾಯುವ್ಯ ಭಾರತದಲ್ಲಿ ಸಿಂಧು ಮತ್ತು ಅದರ ಉಪನದಿಗಳ ಕೊಳ್ಳದಲ್ಲಿ ಹರಪ್ಪ ನಾಗರಿಕತೆ ಅಂತ ಬೃಹತ್ ಸಂಸ್ಕೃತಿ ಎತ್ತಲು ಸಾಧ್ಯವಾಯಿತು ಅಂತ ಕೂಡ ಇಲ್ಲಿ ಹೇಳ್ತಾರೆ. ಇದನ್ನು ನಗರೀಕರಣ ಅಂತ ನಾವು ಕರಿತೀವಿ. ಈ ರೀತಿಯಾಗಿ ಅಪ್ಡೇಟ್ ಆಗ್ತಾ ಹೋಗ್ತಾನಲ್ಲ ಮಾನವ, ಅದನ್ನು ನಾವು ಏನಂತ ಕರಿತೀವಿ, ನಗರೀಕರಣ ಅಂತ ನಾವು ಕರಿತೀವಿ. ಜೊತೆಗೆ ದಕ್ಷಿಣ ಭಾರತವನ್ನು ನಾವು ಒಟ್ಟಾರೆ ಭಾರತದ ಜೊತೆಗೆ ಕೇವಲ ದಕ್ಷಿಣ ಭಾರತವನ್ನು ಹೋಲಿಸಿದಾಗ ಕಂಚಿನ ಬಳಕೆ ಹೆಚ್ಚಾಗಿರಲಿಲ್ಲ. ನೋಡಿ, ದಕ್ಷಿಣ ಭಾರತದಲ್ಲಿ ಕಂಚಿನ ಬಳಕೆಯಲ್ಲಿ ಹೆಚ್ಚಾಗಿರಲಿಲ್ಲ. ಹಾಗಾದರೆ ಈ ರೀತಿಯಾದಂಥ ವಸ್ತುಗಳು ಎಲ್ಲಿ ನಮ್ಮಲ್ಲಿ ಹೆಚ್ಚು ಕಂಡು ಬಂದರೆ ನಮ್ಮ ಕರ್ನಾಟಕದ ಹಳ್ಳೂರು,
ಕರ್ನಾಟಕದ ಹಳ್ಳೂರು, ಬನಹಳ್ಳಿ, ಬ್ರಹ್ಮಗಿರಿ ಮುಂತಾದ ಕಡೆಗಳಲ್ಲಿ ತಾಮ್ರ ಮತ್ತು ಕಂಚಿನ ಶಿಲಾಯುಗಗಳು ಆಧಾರಗಳು ಕೂಡ ಜೊತೆಗೆ ನಮಗಿಲ್ಲಿ ಸಿಕ್ಕಿದೆ. ಇನ್ನು ಲಾಸ್ಟ್ನೇದಾಗಿ ಕಬ್ಬಿಣ ಯುಗ ಅನ್ನೋಂಥದ್ದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇದು ಏನಪ್ಪ ಅಂದರೆ ಅತ್ಯಂತ ಗಡುಸಾದಂಥ ಲೋಹ ಯಾವುದಾದ್ರೂ ಇತ್ತು ಅಂತಂದರೆ ಅದು ಯಾವುದು ಅಂದರೆ ಕಬ್ಬಿಣ. ದಕ್ಷಿಣ ಭಾರತದಲ್ಲಿ ನೋಡಿ ಕಂಚಿನ ಬಳಕೆ ಹೆಚ್ಚಾಗಿರಲಿಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕೆ ಮೊದಲೇ ಬಳಕೆಯಲ್ಲಿ ಇದ್ದಿತ್ತು ಯಾವುದು ಅಂದರೆ ಇದೇ ಕಬ್ಬಿಣ. ಜೊತೆಗೆ ಇದು ಎಷ್ಟು ವರ್ಷಗಳ ಹಿಂದೆಯೇ ಇಲ್ಲಿ ಬಳಕೆಯಲ್ಲಿ ಇತ್ತು ಅಂದರೆ 3500 ವರ್ಷಗಳ ಹಿಂದೆ ದಕ್ಷಿಣ ಭಾರತದಲ್ಲಿ ಇದು ಬಳಕೆ ಇತ್ತು. ನಾವು ಇದನ್ನು ಏನಂತ ಕರಿತೀವಿ, ಈ ಕಾಲಘಟ್ಟವನ್ನು ಕಬ್ಬಿಣದ ಶಿಲಾಯುಗವನ್ನು ನಾವು ಏನಂತ ಕರಿತೀವಿ ಅಂದರೆ ಬೃಹತ್ ಶಿಲಾ ಸಂಸ್ಕೃತಿಯ ಕಾಲ ಅಂತ ನಾವು ಇಲ್ಲಿ ಕರಿತೀವಿ. ಜೊತೆಗೆ ಇದ್ರ ಮೂಲಕ ಏನಾಯಿತು, ಕಬ್ಬಿಣದ ಆಯುಧ ಮೂಲಕ ಸಲಕರಣೆಗಳ ಪ್ರಾರಂಭ, ಒಂದು ಅತಿ ಹೆಚ್ಚು ಉತ್ಕೃಷ್ಟವಾದಂತಹ ಸಲಕರಣೆಗಳು ಇಲ್ಲಿ ಪಡೆಯೋದಕ್ಕೆ ಪ್ರಾರಂಭವಾಯಿತು. ಕೃಷಿ ಮತ್ತು ಕರಕುಶಲ ಉತ್ಪಾದನೆಗಳಲ್ಲೂ ಕೂಡ ಕಬ್ಬಿಣ ಬಹಳ ಪ್ರಮುಖವಾದಂಥ ಒಂದು ಪ್ರಭುತ್ವವನ್ನು ನಾವಿಲ್ಲಿ ಸಾಧಿಸೋಕ್ಕೆ ಕಾರಣವಾಯಿತು. ಜೊತೆಗೆ ಇಲ್ಲಿ ಕಬ್ಬಿಣದ ಬಳಕೆಯನ್ನು ಕೂಡ ಪ್ರಾರಂಭೋದ್ರಿಂದ ಕೃಷಿ ಚಟುವಟಿಕೆಗಳು ಬಹಳ ಪ್ರಮುಖವಾಗಿ ಇಲ್ಲಿ ಹೆಚ್ಚುವರಿ ಆಗ್ತವೆ. ಜೊತೆಗೆ ಇಲ್ಲಿ ಏನಾಗುತ್ತೆ ಅಂತಂದರೆ ಇವುಗಳ ಒಂದು ಉತ್ಪಾದನೆಯಿಂದ ಇಲ್ಲಿ ಏನು ಭಾಳ ಇಂಪಾರ್ಟೆಂಟಾಗಿ ಏನು ಇಲ್ಲಿ ಪ್ರಾರಂಭವಾಗುತ್ತೆ ಅಂದರೆ ಇವುಗಳೆಲ್ಲವನ್ನು ನಿಯಂತ್ರಿಸಬೇಕು. ಧಾನ್ಯಗಳನ್ನಾಗಿರ್ಬೋದು ಅಥವಾ ಎಲ್ಲ ರೀತಿಯಾದಂಥ ಅಂಶಗಳನ್ನು ನಿಯಂತ್ರಿಸುವ ವರ್ಗವಾಗಿ ಪ್ರಭುತ್ವವಾಗಿ 2600 ವರ್ಷಗಳ ಹಿಂದೆ ಉದಯವಾದಂಥದ್ದು ಯಾವುದು ಅಂತಂದರೆ ಗಣರಾಜ್ಯಗಳು ಭಾಳ ಇಂಪಾರ್ಟೆಂಟ್ ಆಗ್ತವೆ. ಈ ಗಣರಾಜ್ಯಗಳು ಯಾಕೆ ಬರ್ತವೆ ಅನ್ನೋಂಥದ್ದನ್ನು ನಾನು ಮುಂದಿನ ತರಗತಿಯಲ್ಲಿ ಹೇಳ್ತೀನಿ. ಅವುಗಳಲ್ಲಿ ನಂದವಂಶ, ಮೌರ್ಯ ವಂಶ ಸಾಮ್ರಾಜ್ಯಗಳು ಪ್ರವರ್ಧನಕ್ಕೆ ಬರ್ತವೆ. ಯಾಕೆ ಬರ್ತವೆ ಅಂತಂದರೆ ಇವುಗಳೆಲ್ಲವನ್ನು ಹ್ಯಾಂಡಲ್ ಮಾಡಬೇಕಾಗಿರುವಂಥ ಒಂದು ಕೆಲಸ ಅಲ್ಲಿ ಪ್ರಾರಂಭವಾಗುತ್ತೆ. ಹಾಗಾಗಿ ಅವುಗಳನ್ನು ಅಲ್ಲಿ ಕಂಡು ಬರ್ತವೆ. ನೋಡಿ, ಇಲ್ಲಿಂದ ಇತಿಹಾಸ ಇನ್ನೂ ಭಾಳ ರೋಚಕವಾಗುತ್ತೆ. ಇನ್ನೂ ಇಂಟ್ರೆಸ್ಟಿಂಗ್ ಅನ್ನಿಸುವಂತಹ ವಿಚಾರಧಾರೆಗಳು ನಾವು ಇಲ್ಲಿ ಕಂಡು ಬರ್ತೀವಿ. ಹಾಗಾದರೆ ಈ ಒಂದು ಕಬ್ಬಿಣ ಯುಗಕ್ಕೆ ಸೇರಿದಂತಹ ಒಂದು ನೆಲೆಗಳು ಯಾವುವು ಅಂತಂದರೆ ಇಲ್ಲಿ ನೋಡಿ, ಬನಹಳ್ಳಿ ಯಾವುದು ಅಂದರೆ ಇಲ್ಲಿ ಬನಹಳ್ಳಿ ಆಗಿರ್ಬೋದು, ಹಿರೇಬೆನಕಲ್ಲು, ಬ್ರಹ್ಮಗಿರಿ, ಕೊಪ್ಪ, ಹೆಗ್ಗಡೆಹಳ್ಳಿ, ಟಿ ನರಸೀಪುರ, ಹೆಮ್ಮಿಗೆ, ಹಳ್ಳೂರು, ಜಡಿಗೇನಹಳ್ಳಿ, ಸಾವನದುರ್ಗ, ಹುತ್ರಿದುರ್ಗ, ಪಾಂಡವರ ದಿಣ್ಣೆ ಮೊದಲಾದವುಗಳು ಇಲ್ಲಿ ಕಂಡುಬರ್ತವೆ. ಹೀಗೆ ಇದು ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಆಗಿತ್ತು. ನಿಮಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಇದನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ. ಧನ್ಯವಾದಗಳು.